सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ. ಮೊದಲಿಗೆ ಪ್ರಾರ್ಥನೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. This is Sri Vishnu Sahasranama, verse number 2. Bhutatma Paramatma cha Muktanam Paramagatihi Avyayah Purushas Sakshi Kshetrajnokshara Evacha. ವಿಷ್ಣು ಸಹಸ್ರನಾಮದ ಎರಡನೆಯ ಶ್ಲೋಕ. ಮೊದಲನೆಯ ಶ್ಲೋಕದಲ್ಲಿ 9 ಹೆಸರುಗಳನ್ನು ನೋಡಿದ್ವಿ. ಈ ಎರಡನೆಯ ಶ್ಲೋಕದಲ್ಲಿ ನಾವು ಮತ್ತೆ ಪರಮಾತ್ಮನ 8 ಬೇರೆ ಬೇರೆ ಹೆಸರುಗಳನ್ನು ನೋಡ್ತೀವಿ. ಇಲ್ಲಿ ದ 10th ನೇಮ್ ಸ್ಟಾರ್ಟ್ಸ್. ದ 10th ನೇಮ್ ಆಫ್ ದಿ ಪರಮಾತ್ಮ, ಇಟ್ ಈಸ್ ಭೂತಾತ್ಮ. ಸೊ ವಾಟ್ ಈಸ್ ಭೂತಾತ್ಮ? ಭೂತಾತ್ಮ ಅಂತಂದರೆ ಪರಮಾತ್ಮ ಯಾವಾಗ ಹಿ ಮ್ಯಾನಿಫೆಸ್ಟ್ಸ್ ಆಸ್ ವರ್ಲ್ಡ್, ಪರಮಾತ್ಮನನ್ನು ನಾವು ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಪರಮಾತ್ಮ ಈ ಸೃಷ್ಟಿಯನ್ನು ರಚನೆಯನ್ನು ಮಾಡಬೇಕಾದ್ರೆ ಹಿ ಮ್ಯಾನಿಫೆಸ್ಟ್ಸ್ ಹಿಮ್ಸೆಲ್ಫ್ ಆಸ್ ದಿ ವರ್ಲ್ಡ್. ಪರಮಾತ್ಮನೇ ಜಗತ್ತಾಗಿ ಇಲ್ಲಿ ಕಾಣಿಸ್ಕೋತಾನೆ. ಆ ನಂತರದಲ್ಲಿ ಎವ್ರಿ ಅದರ್ ಥಿಂಗ್ ಈಸ್ ಕ್ರಿಯೇಟೆಡ್. ಸೊ ಪರಮಾತ್ಮ ತಾನೇ ಜಗತ್ತಾಗಿ ಬದಲಾಗ್ತಾನೆ. ಆ ನಂತರದಲ್ಲಿ ಜಗತ್ತಿನಲ್ಲಿ ಅನೇಕಗಳನ್ನು ಮತ್ತೆ ಅವನು ಇಲ್ಲಿಗೆ ತರ್ತಾನೆ. ಸೊ ಪರಮಾತ್ಮನೇ ಹಿ ಮ್ಯಾನಿಫೆಸ್ಟ್ಸ್ ಹಿಮ್ಸೆಲ್ಫ್ ಆಸ್ ದಿ ವರ್ಲ್ಡ್ ಅಂಡ್ ಲೇಟರ್ ಹಿ ಕ್ರಿಯೇಟ್ಸ್ ಸೋ ಮೆನಿ ಅದರ್ ಥಿಂಗ್ಸ್. ಸೃಷ್ಟಿಕರ್ತ ಅಂತ ಹೇಳಿ ಪರಮಾತ್ಮ ಪ್ರಪಂಚವನ್ನು ಸೃಷ್ಟಿ ಮಾಡಿದ ನಂತರದಲ್ಲಿ ಮತ್ತೆ ಅನೇಕಗಳನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಸೊ ದಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ದಿ ಸೃಷ್ಟಿ. ಅದು ಕೂಡ ಸೃಷ್ಟಿಯ ಒಂದು ಭಾಗವಾಗಿ ಕಾಣಿಸ್ಕೊಳ್ಳುತ್ತೆ. ಜಗತ್ತಿನ ಪ್ರತಿಯೊಂದು ಭಾಗ ಅಂತಂದರೆ ಜಗತ್ತಿನಲ್ಲಿ ಏನೇನೀಗ ಕಂಡು ಬರ್ತಾ ಇದೆ ಅವೆಲ್ಲವನ್ನ ಪರಮಾತ್ಮನೇ ಮಾಡಿದ್ದಾನೆ. ಮತ್ತು ಜಗತ್ತೇ ಪರಮಾತ್ಮ. ಜಗತ್ತು is not separate from the Paramatma. So he manifests himself as the Jagat. ಆ ನಂತರದಲ್ಲಿ ಮತ್ತೆ ಅನೇಕಗಳನ್ನು ಅವನು ಇಲ್ಲಿ ಕ್ರಿಯೇಟ್ ಮಾಡ್ದ. ಸೊ ಜಗತ್ತಿನಲ್ಲಿ ಇವತ್ತು ನಾವು ನೋಡ್ತಾ ಇರುವಂತಹ ಪ್ರತಿಯೊಂದು ಭಾಗ ಈಸ್ ಪರಮಾತ್ಮ. ಸೊ ಜಗತ್ತಿನಲ್ಲಿ ಅನೇಕಗಳು ಈ ರೀತಿ ಬಂದಿದೆ. ಜಗತ್ತಿನಲ್ಲಿ ಅನೇಕಗಳು ಬಂದಿವೆ ಅಂತಂದಾಗ ಆ ಅನೇಕಗಳಲ್ಲಿ ಜೀವ ಅಂಡ್ ಜಡ, ಈ ಜೀವ ಮತ್ತು ಜಡ ಅನ್ನುವಂತಹದ್ದು ಕೂಡ
ಈ ಜಗತ್ತಿನಲ್ಲಿ ನಾವು ನೋಡಬಹುದು. ಸೊ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಕೂಡ ಪರಮಾತ್ಮನದೇ ಭಾಗ ಅಂತ ಹೇಳಿದಾಗ, ಜಗತ್ತಿನಲ್ಲಿರುವಂತಹ ಎವ್ರಿ ಮೈಂಡ್ ಆಫ್ ದಿಸ್ ಜಗತ್ ಈಸ್ ಹಿಸ್ ಮೈಂಡ್. ಸಿ, ಎವ್ರಿ ಮೈಂಡ್ ಆಫ್ ದಿ ಜಗತ್, ಈ ರೀತಿ ಹೇಳಿದಾಗ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಸಿ, ಎವ್ರಿಥಿಂಗ್ ಈಸ್ ಹಿಸ್ ಓನ್ ಮ್ಯಾನಿಫೆಸ್ಟೇಷನ್. ಪ್ರತಿಯೊಂದು ಕೂಡ ಪರಮಾತ್ಮನೇ ಇಲ್ಲಿ ನಿರ್ಮಾಣ ಮಾಡಿರುವಂತಹದ್ದು. ಆ್ಯಂಡ್ ಎವ್ರಿ ಮೈಂಡ್ ಆಫ್ ದಿಸ್ ಜಗತ್, ಮೈಂಡ್ ಅಂತಂದರೆ ಮನಸ್ಸು. ಸೊ ಹೌ ಡು ವಿ ಎಕ್ಸ್ಪೀರಿಯನ್ಸ್ ದಿ ಮೈಂಡ್? ಮನಸ್ಸನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀವಿ? ಮನಸ್ಸು ಅಂತಂದಾಗ ನಮಗೆ ಬಹಳ ಇಮ್ಮಿಡಿಯೇಟಾಗಿ ನಾವು ಹೇಳ್ತೀವಿ, ನನ್ನಲ್ಲಿ ಅನೇಕ ಯೋಚನೆಗಳು ಬರ್ತಾ ಇದೆ ಅಂತ ಹೇಳ್ತೀವಿ. ನನ್ನ ಮನಸ್ಸಿನಲ್ಲಿ ತುಂಬ ಥಾಟ್ಸ್ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಹೀಗೆ ನಾವು ಮಾತನಾಡ್ತೀವಿ. ಸಿ, ನಾವು ಏನು ಯೋಚನೆಗಳು ಅಂತ ಹೇಳ್ತೀವಿ ಅಥವಾ ಥಾಟ್ಸ್ ಅಂತ ಹೇಳ್ತೀವಿ, ಈಸ್ ನಥಿಂಗ್ ಬಟ್ ದಿ ಮೈಂಡ್. ಮೈಂಡ್ ಇಟ್ ಸೆಲ್ಫ್. ಅದಕ್ಕೆ ವಾಟ್ ಈಸ್ ಮೈಂಡ್ ಅಂತಂದರೆ ಕಂಟಿನ್ಯೂಸ್ ಫ್ಲೋ ಆಫ್ ಥಾಟ್ಸ್ ಈಸ್ ಕಾಲ್ಡ್ ದಿ ಮೈಂಡ್. ಸೊ ಅಲ್ಲಿ ಮನಸ್ಸು ಬೇರೆ ಅಂತ ಏನೋ ಒಂದಿದೆ, ಯೋಚನೆಗಳು ಅನ್ನುವಂತಹದ್ದು, ಅನೇಕ ಥಾಟ್ಸ್ಗಳು ಅನ್ನುವಂತಹದ್ದು ಎಲ್ಲಿಂದಲೋ ಬರುತ್ತೆ, ಆ ರೀತಿ ಅಲ್ಲ. ಆ ಥಾಟ್ಸ್ ಅನ್ನುವಂತಹದ್ದು ಎಲ್ಲಿಂದನೋ ಬರುತ್ತೆ ಅಂತಂದರೆ ಅದು ಮುಂಚೆ ಇನ್ನೆಲ್ಲೋ ಇತ್ತು, ಆ ಅರ್ಥ ಕೂಡ ಇರುತ್ತೆ. ಸೊ ಎಲ್ಲಿದ್ದ ಥಾಟ್ ಎಲ್ಲಿಗೆ ಬಂತು, ಯಾಕೆ ಬಂತು? ಸೊ ಇಟ್ ಈಸ್ ದಿ ಮೈಂಡ್ ಅಲೋನ್, ದ ಮೈಂಡ್ ಇಟ್ ಸೆಲ್ಫ್. ಅದೇ ಅನೇಕ ಸಂದರ್ಭಗಳಲ್ಲಿ ಯೋಚನಾ ತರಂಗಗಳಾಗಿ ಅವುಗಳ ಮೇಲೆ ನಮ್ಮ ಗಮನ ಹೋಗೋ ಹಾಗೆ ಮಾಡಿ, ನಾನು ಇಂತಹದ್ದನ್ನು ಆಲೋಚನೆ ಮಾಡ್ತಾ ಇದ್ದೀನಿ, ನನಗೆ ಇಂತಹ ಥಾಟ್ಸ್ಗಳೆಲ್ಲ ಇದೆ, ಸೊ ಐ ಆಮ್ ವಾಚಿಂಗ್ ದಿ ಥಾಟ್ಸ್. ನಾವು ಕೆಲವೊಮ್ಮೆ ಬಹಳ ಗಂಭೀರವಾಗಿ ಕೂತ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸದ್ಯಕ್ಕೆ ಈಗ ನಾನು ಅದು ಇದು ಏನು ಯೋಚನೆ ಮಾಡೋದಿಲ್ಲ, ನಾನು ನೆಮ್ಮದಿಯಾಗಿ ಒಂದು 5 ನಿಮಿಷ ಕೂತ್ಕೋತೀನಿ. ಸೊ ಈವನ್ ಧ್ಯಾನ ಅಂತ ಹೇಳಿದಾಗ ನಾವು ಮೆಡಿಟೇಷನ್ ಅಂತ ಹೇಳ್ತೀವಿ. ಆ ಮೆಡಿಟೇಷನ್ ಅಂತ ಹೇಳಿದಾಗ ಅಲ್ಲಿ ನಾವು ಯಾವುದನ್ನು ಯೋಚನೆ ಮಾಡಬಾರ್ದು, ನಮ್ಮ ಜೊತೆ ನಾವಿರಬೇಕು, ಆ ಥರ ಎಲ್ಲ ನಾವು ಮುಂಚೆ ಪ್ರಿಪೇರ್ ಆಗ್ತೀವಿ. ಮೆಂಟಲಿ ವಿ ಪ್ರಿಪೇರ್ ಟು ಸಿಟ್ ಲೈಕ್ ದಟ್. ಬಟ್ ಧ್ಯಾನ ಅಂತ ಹೇಳಿ ಕೂತಾಗ ಅನೇಕ ಆಲೋಚನೆಗಳು ನಿರಂತರವಾಗಿ ಹರಿದು ಬರ್ತಾ ಇರುತ್ತೆ. ಅದೆಲ್ಲ ನಮಗೆ ಗೊತ್ತಾಗುತ್ತೆ, ಏನಪ್ಪ ನಾ ಏನು ಯೋಚನೆನೇ ಮಾಡಬಾರ್ದು ಅಂತ ಅನ್ಕೋತಾ ಇದ್ರೆ ಇಷ್ಟೊಂದು ಯೋಚನೆಗಳು ಬರ್ತಾ ಇದೆಯಲ್ಲ, ನಾನು ಮೆಡಿಟೇಷನ್ ಮಾಡಬೇಕು ಅಂತಂದರೆ ಈ ಯೋಚನೆಗಳು ಬರುತ್ತಲ್ಲ, ಇದು ಡಿಸ್ಟರ್ಬ್ ಮಾಡುತ್ತೆ ನನ್ನ. ಸೊ ನಾ ಯಾವುದನ್ನು ಯೋಚನೆ ಮಾಡಬಾರ್ದು. ಸಿ, ದಟ್ ಈಸ್ ಟ್ರೂ. ಬಟ್ ಬರ್ತಾ ಇರೋಂತಹ ಆಲೋಚನೆಗಳೇ ನನ್ನ ಧ್ಯಾನಕ್ಕೆ ಅಡ್ಡಿ ಆಗುತ್ತೆ. ಸಿ, ಯಾವುದೋ ಬೇಡ ಅಂತ ಹೇಳಿ ನಾನು ಧ್ಯಾನವನ್ನು ಮಾಡ್ತೀನಿ ಅಂತಂದರೆ ಈ ಯೋಚನೆಗಳು ಯಾಕೆ ಇಷ್ಟೊಂದು ಬರ್ತಾ ಇದೆ? ಸೊ ಆಗ ಅಲ್ಲಿ ನಮಗೆ ಏನು ತೃಪ್ತಿ ಸಿಗೋದಿಲ್ಲ. ಧ್ಯಾನ ಮಾಡಿದೆ ಅಥವಾ ಧ್ಯಾನ ಮಾಡ್ತಾ ಇದ್ದೀನಿ, ಮೆಡಿಟೇಷನ್ ಚೆನ್ನಾಗಾಯಿತು. ನೋ, ವಿ ಕೆನಾಟ್ ಸೇ ದಟ್. ಸೊ ವಿ ಎಕ್ಸ್ಪೀರಿಯನ್ಸ್ ದಿ ಮೈಂಡ್ ಇನ್ ದಿ ಫಾರ್ಮ್ ಆಫ್ ಥಾಟ್. ಮನಸ್ಸು ಅನ್ನುವಂತಹದ್ದು ಹೌ ಡು ವಿ ಎಕ್ಸ್ಪೀರಿಯನ್ಸ್ ಅಂತಂದರೆ ಅದು ಹೇಗೆ ಗೊತ್ತಾಗತ್ತೆ ಅಂತಂದರೆ ವಿ ಎಕ್ಸ್ಪೀರಿಯನ್ಸ್ ದಿ ಮೈಂಡ್ ಇನ್ ದಿ ಫಾರ್ಮ್ ಆಫ್ ಥಾಟ್. ನಾವು ಯಾವುದನ್ನ ಮನಸ್ಸು ಅಂತ ಹೇಳ್ತಾ ಇದ್ದೀವಿ, ಆ ಮನಸ್ಸು ಅನ್ನುವಂತಹದ್ದು ಈಸ್ ನಥಿಂಗ್ ಬಟ್ ದಿ ಥಾಟ್. ಸಿ, ನಾವು ಮೈಂಡ್ ಅಂತ ಹೇಳ್ತೀವಿ, ಬಟ್ ಆ ಮೈಂಡನ್ನು ನಾವು ಈವರೆಗೆ ನಾವು ನೋಡೋಕ್ಕಾಗೋದಿಲ್ಲ. ಸಿ, ಮನಸ್ಸು ಅಂತ ನಾವು ತುಂಬ ಮಾತನಾಡ್ತೀವಿ, ದಿನನಿತ್ಯದಲ್ಲಿ ನಾವು ಮಾತನಾಡ್ತೀವಿ, ಅನೇಕರೊಂದಿಗೆ ನಾವು ಮಾತನಾಡ್ಬೇಕಾದ್ರೆ ಅವ್ರಿಗೂ ಹೇಳ್ತೀವಿ ನನ್ನ ಮನಸ್ಸು, ನಿನ್ನ ಮನಸ್ಸು, ಅವನ ಮನಸ್ಸು.
ಸಾಕಷ್ಟು ಮಾತಾಡ್ತೀವಿ ಮನಸ್ಸಿನ ಬಗ್ಗೆ. ಬಟ್ ವಾಟ್ ಈಸ್ ಮೈಂಡ್? ಆ ಮನಸ್ಸಿಗೆ ಏನಾದ್ರು ಒಂದು ರೂಪ ಇದೆಯಾ? ಆ ಮನಸ್ಸನ್ನು ನಾನು ಈವರೆಗೆ ನೋಡಿದ್ದೀನ? ನೋಡೋಕ್ಕಾಗೋದಿಲ್ಲ. ಬಟ್ ವಿ ಟಾಕ್ ಅಬೌಟ್ ದಿ ಮೈಂಡ್. ಸೊ ವಾಟ್ ಈಸ್ ಮೈಂಡ್? ಸೊ ವಿ ಎಕ್ಸ್ಪೀರಿಯನ್ಸ್ ದಿ ಮೈಂಡ್ ಇನ್ ದಿ ಫಾರ್ಮ್ ಆಫ್ ಥಾಟ್. ನನಗೆ ಅನೇಕ ಆಲೋಚನೆಗಳು ಬರ್ತಾ ಇದೆ ಅನ್ನೋಂತಹದ್ದು ನನಗೆ ಗೊತ್ತಾಗ್ತಾ ಇದೆ ಅಂತಂದರೆ ದಟ್ ಈಸ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಮೈಂಡ್. ದಟ್ ಮೀನ್ಸ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಿ ಮೈಂಡ್ ಇನ್ ದಿ ಫಾರ್ಮ್ ಆಫ್ ಥಾಟ್ಸ್. ಸೊ ಇಲ್ಲಿ ಎವ್ರಿಥಿಂಗ್ ಈಸ್ ಪರಮಾತ್ಮ. ಯಾಕೆಂತಂದರೆ ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಿರುವಂತಹದ್ದು ಪರಮಾತ್ಮ. ಮತ್ತು ಅವನನ್ನು ಸೃಷ್ಟಿಕರ್ತ ಅಂತ ಹೇಳಿದ್ರು ಕೂಡ ಹಿ ಬಿಕೇಮ್ ದಿ ವರ್ಲ್ಡ್. ಪರಮಾತ್ಮ ಮ್ಯಾನಿಫೆಸ್ಟ್ಸ್ ಹಿಮ್ಸೆಲ್ಫ್ ಆಸ್ ವರ್ಲ್ಡ್. ಸೊ ನಾನು ಪ್ರಪಂಚವನ್ನು ನೋಡ್ತಾ ಇದ್ದೀನಿ ಅಂತಂದಾಗ ಆ ಪ್ರಪಂಚ ಇಸ್ ನಥಿಂಗ್ ಬಟ್ ದಿ ಪರಮಾತ್ಮ. ಪರಮಾತ್ಮನೇ ಪ್ರಪಂಚವಾಗಿ ಬದಲಾಗಿರೋದ್ರಿಂದ ಪ್ರಪಂಚ ನನ್ನ ಕಣ್ಣು ಕಾಣ್ತಾ ಇದೆ, ಪರಮಾತ್ಮ ಕಾಣ್ತಾ ಇಲ್ಲ. ಯಾಕೆ ಅಂತಂದರೆ ಕಾಣ್ತಾ ಇರುವಂತಹ ಪ್ರಪಂಚದ ಹಿಂದೆ ನಾನು ಓಡಿ ಹೋಗ್ತಾ ಇದ್ದೀನಿ ಪ್ರಪಂಚವನ್ನು ನೋಡಬೇಕು ಅಂತ. ಆದರೆ ಆ ಪ್ರಪಂಚನೇ ಪರಮಾತ್ಮ ಅನ್ನುವಂತಹದ್ದು ನನ್ನ ಅನುಭವಕ್ಕೆ ಬರ್ತಾ ಇಲ್ಲ. ಸೊ ಪರಮಾತ್ಮ ಏನು ಮಾಡಿದ್ದಾನೆ, ಈ ಪ್ರಪಂಚವನ್ನು ಕ್ರಿಯೇಟ್ ಮಾಡಿ ಅವನೆಲ್ಲೋ ಹೊರಟೋಗಿದ್ದಾನೆ. ಸೊ ಐ ಆಮ್ ನಾಟ್ ಏಬಲ್ ಟು ಸಿ ದಿ ಪರಮಾತ್ಮ. ಪ್ರಪಂಚವನ್ನು ನಿರ್ಮಾಣ ಮಾಡಿದ ನಂತರ ಪರಮಾತ್ಮ ಎಲ್ಲೂ ಹೋಗಲಿಲ್ಲ, ಪರಮಾತ್ಮನೇ ಪ್ರಪಂಚ. ಪರಮಾತ್ಮ he manifests as world and later he manifests so many other things. ಸೊ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಕೂಡ ಪರಮಾತ್ಮನದೇ ಒಂದು ಭಾಗ. ಸೊ ಪ್ರತಿಯೊಂದು ಪರಮಾತ್ಮನದೇ ಭಾಗ ಅಂತ ಹೇಳಿದಾಗ ಇಲ್ಲಿ ಮನಸ್ಸು ಅಂತ ನಾವೇನು ಹೇಳ್ತಿದ್ದೀವಿ, ಆ ಮನಸ್ಸು ಅನ್ನುವಂತಹದ್ದು ಕೂಡ ಪರಮಾತ್ಮ. ಸೊ every mind is Ishvara and every thought is Ishvara, because there is ಅಲ್ಲಿ ಒಂದು ಮೈಂಡ್ ಒಂದು ಥಾಟ್ ಅಂತ ಇಲ್ಲ, ಎರಡು ಒಂದೇ. ಸೊ ಎವ್ರಿ ಮೈಂಡ್ ಈಸ್ ಈಶ್ವರ ಅಂತಂದರೆ ಇಟ್ ಈಸ್ ಆಲ್ಮೋಸ್ಟ್ ವಿ ಆರ್ ಸೇಯಿಂಗ್ ಎವ್ರಿ ಥಾಟ್ ಈಸ್ ಈಶ್ವರ, ಬಿಕಾಸ್ ಮೈಂಡ್ ಆ್ಯಂಡ್ ಥಾಟ್ ನೋ ಟು ಎಂಟಿಟೀಸ್. ಮನಸ್ಸು ಅಂತ ಒಂದಿದೆ, ಥಾಟ್ ಅಂತ ಒಂದಿದೆ, ಆ ಥರ ಅಲ್ಲ. ಬಿಕಾಸ್ ವಿ ಎಕ್ಸ್ಪೀರಿಯನ್ಸ್ ದಿ ಮೈಂಡ್ ಇನ್ ದಿ ಫಾರ್ಮ್ ಆಫ್ ಥಾಟ್. ಸೊ ಥಾಟ್ ಈಸ್ ನಥಿಂಗ್ ಬಟ್ ದಿ ಮೈಂಡ್. ಸೊ ಪ್ರತಿಯೊಂದು ಕೂಡ ಪರಮಾತ್ಮನದು ಅಂತಂದಮೇಲೆ ಈ ಒಂದು ಥಾಟ್ ಇರ್ಬೋದು, ಅಥವಾ ನಾವು ಅದನ್ನು ಮನಸ್ಸು ಅಂತ ಹೇಳ್ತೀವಿ, ಮೈಂಡ್ ಇರ್ಬೋದು. ಎವ್ರಿ ಮೈಂಡ್ ಈಸ್ ಈಶ್ವರ ಆ್ಯಂಡ್ ಎವ್ರಿ ಥಾಟ್ ಈಸ್ ಈಶ್ವರ. ಸೊ ಇಟ್ ಆಲ್ ಬಿಲಾಂಗ್ಸ್ ಟು ಹಿಮ್ ಓನ್ಲಿ. ಪ್ರತಿಯೊಂದು ಪರಮಾತ್ಮನಿಗೆ ಸೇರಿರುವಂತಹದ್ದು. ಪ್ರತಿಯೊಂದು ಮನಸ್ಸು, ಪ್ರತಿಯೊಂದು ಯೋಚನೆ, ಆ್ಯಂಡ್ ಆಲ್ ದಿಸ್ ಈಸ್ ಪರಮಾತ್ಮ ಅಂತಂದ ಮೇಲೆ ಯೋಚನೆ ಅಂತಂದಾಗ ನಮ್ಮಲ್ಲಿ ಬರುವಂತಹ ಎಲ್ಲ ಆಲೋಚನೆಗಳು ಕೂಡ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅಂತ ಏನಿಲ್ಲ. ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀವಿ, ಏನೋ ಒಂದು ಯೋಚನೆ ಮಾಡ್ತಾ ಇದ್ದೀನಿ ಬಟ್ ನನಗೆ ಕ್ಲಾರಿಟಿ ಇಲ್ಲ ಅಂತ ನಾವು ಹೇಳ್ತೀವಿ. ದಟ್ ಮೀನ್ಸ್ ಕ್ಲಾರಿಟಿ ಇದೆ, ಕ್ಲಾರಿಟಿ ಇಲ್ಲ ಅನ್ನುವಂತಹದ್ದು ಈಸ್ ನಥಿಂಗ್ ಬಟ್ ದಿ ಥಾಟ್. ಯಾವುದೋ ಒಂದರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ನನಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಕ್ಲಾರಿಟಿ ಸಿಕ್ಕಿಲ್ಲ ಅಂತಂದಮೇಲೆ ವಾಟ್ ಈಸ್ ಇಟ್? ಕನ್ಫ್ಯೂಷನ್ಸ್. See, every mind is Ishvara, every thought is Ishvara, and there are so many confusions, and every confusion is Ishvara. See, confusions are there in the mind, and every mind is Ishvara. So confusions belongs to the Paramatma only. So every confusion antare that is Ishvara, that is Paramatma. See, so many confusions.
ನಾ ಏನು ಹೇಳ್ತೀನಿ, ನನಗೆ ಹಲವಾರು ಅನುಮಾನಗಳಿದೆ, ತುಂಬ ಕನ್ಫ್ಯೂಷನ್ಸ್ ಇದೆ. ಬಟ್ ನನ್ನ ಹತ್ರ ಇರೋದು ಒನ್ ಮೈಂಡ್. ದೆರ್ ಆರ್ ಪ್ಲೆಂಟಿ ಆಫ್ ಕನ್ಫ್ಯೂಷನ್ಸ್, ಬಟ್ ಐ ಹ್ಯಾವ್ ಓನ್ಲಿ ಒನ್ ಮೈಂಡ್. ಆ್ಯಂಡ್ ಒನ್ ಮೈಂಡ್ ವಿತ್ ಪ್ಲೆಂಟಿ ಆಫ್ ಕನ್ಫ್ಯೂಷನ್ಸ್. ನನಗಿರುವಂತಹದ್ದು ಕೇವಲ ಒಂದು ಮನಸ್ಸು ಮಾತ್ರ, ಬಟ್ ತುಂಬ ಕನ್ಫ್ಯೂಷನ್ಸ್ ಇದೆಯಲ್ಲ. ಸೊ ಐ ಆಮ್ ಎ ಕನ್ಫ್ಯೂಸ್ಡ್ ಪರ್ಸನ್. ಐ ಆಮ್ ಎ ಕನ್ಫ್ಯೂಸ್ಡ್ ಪರ್ಸನ್. Now think, who is Ishvara? Ishvara is total. Then what about his mind? See, ಪ್ರತಿಯೊಂದು ಮನಸ್ಸು ಕೂಡ ಈಶ್ವರ ಅಂತ ಹೇಳಿ, ಪ್ರತಿಯೊಂದು ಥಾಟ್ ಈಸ್ ಈಶ್ವರ, ಆ್ಯಂಡ್ ದೇರ್ ಆರ್ ಸೋ ಮೆನಿ ಕನ್ಫ್ಯೂಷನ್ಸ್ ಆ್ಯಂಡ್ ಆಲ್ ಬಿಲಾಂಗ್ಸ್ ಟು ದಿ ಪರಮಾತ್ಮ ಅಂತ ಅಂದಮೇಲೆ, ಈವನ್ ದ ಮೈಂಡ್ ಆಫ್ ದಟ್ ಈಶ್ವರ, ತುಂಬ ಕನ್ಫ್ಯೂಷನ್ಸ್ ಇದೆ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ದಟ್ ಆಲ್ಸೋ ಬಿಲಾಂಗ್ಸ್ ಟು ಈಶ್ವರ. ಬಿಕಾಸ್ ದ ಮೈಂಡ್ಸ್ ದಟ್ ಆರ್ ದೇರ್ ಇನ್ ದಿ ಕ್ರಿಯೇಷನ್ is his own creation. There are so many minds in the creation, and he has created all this. So every mind is his own creation. So it is called the total mind. So he is the abode of all confusions. He is the abode of all confusions that are there in this jagat. ನಾವು ಪರಮಾತ್ಮನ ಸನ್ನಿಧಾನ ಅಂತ ಹೇಳ್ತೀವಿ. ದಿ ಅಬೋರ್ಡ್ ಆಫ್ ಪರಮಾತ್ಮ, ಪರಮಾತ್ಮನ ಸನ್ನಿಧಾನ. ಸೊ ಅವನ ಸನ್ನಿಧಾನದಲ್ಲಿ ಈ ರೀತಿ ಅನೇಕ ಕನ್ಫ್ಯೂಷನ್ಸ್ಗಳಿದೆ. ಹಾಗಾದರೆ ಕ್ಯಾನ್ ವಿ ಕಾಲ್ ಹಿಮ್ ದಟ್ ಹೀ ಈಸ್ ದಿ ಮೋಸ್ಟ್ ಕನ್ಫ್ಯೂಸ್ಡ್ ಪರ್ಸನ್? ಈಗ I have one mind. I have one mind and I have so many confusions. So people, they call me, I am very confused. And everything is created by the Paramatma. And every mind is created by the Paramatma. Every mind belongs to the Paramatma. Every thought belongs to the Paramatma. In every mind there are so many confusions. So many confusions, they all belong to the Paramatma. ಸೊ ಪರಮಾತ್ಮನ ಬಳಿ ಏನಿದೆ ಅಂತ ಹೇಳಿದಾಗ ಅವನಲ್ಲಿ ಎಲ್ಲವೂ ಇದೆ. ಸೊ ಇಲ್ಲಿ ಏನು, ದೇರ್ ಆರ್ ಸೋ ಮೆನಿ ಕನ್ಫ್ಯೂಷನ್ಸ್ ಇನ್ ದಿಸ್ ಜಗತ್, ದಟ್ ಈಸ್ ಆಲ್ಸೋ ದೇರ್ ವಿತ್ ಪರಮಾತ್ಮ. That means Ishvara, the Paramatma, is also a confused mind. But ಇದು ಆ ರೀತಿ ಹೇಳ್ತಾ ಇಲ್ಲ. ಎವ್ರಿಥಿಂಗ್ ಈಸ್ ಕ್ರಿಯೇಟೆಡ್ ಬೈ ದಿ ಪರಮಾತ್ಮ ಅಂತ ಹೇಳಿ, ಪರಮಾತ್ಮ ಎಲ್ಲವುಗಳಿಗೆ ಕಾರಣನಾಗಿದ್ದಾನೆ. ಇಲ್ಲಿ ಅನೇಕ ಮನುಷ್ಯರುಗಳಿದ್ದಾರೆ. ಪ್ರತಿಯೊಬ್ಬರ ಬಳಿ ಕೂಡ ಈ ಮನಸ್ಸು ಅನ್ನುವಂತಹದ್ದಿದೆ. ಪ್ರತಿಯೊಬ್ಬನ ಮನಸ್ಸಿನಲ್ಲೂ ನೂರಾರು ಯೋಚನೆಗಳಿದೆ. ಆ ಯೋಚನೆಗಳ ಒಂದು ಪಕ್ಕದಲ್ಲಿ he has got so many confusions also, because ಇನ್ನೂ ಅವನಿಗೆ ಕ್ಲಾರಿಟಿ ಸಿಕ್ಕಿಲ್ಲ. ಅಂಡ್ ಇವೆಲ್ಲವನ್ನ ಪರಮಾತ್ಮನೇ ಕ್ರಿಯೇಟ್ ಮಾಡಿದ್ದಾನೆ ಅಂತಂದಾಗ, ಅಂದ ಮಾತ್ರಕ್ಕೆ ಈ ಕನ್ಫ್ಯೂಷನ್ಸ್ ಅನ್ನುವಂತಹದ್ದು ಕೂಡ ಪರಮಾತ್ಮನದೇ. So Paramatma is also confused is a wrong conclusion. So how to understand this? See, ಪರಮಾತ್ಮ ಅಂತ ಹೇಳಿದಾಗ ನಾವು ವೇದಾಂತ ಮತ್ತೆ ಮತ್ತೆ ಹೇಳೋವಂತಹದ್ದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಸಿ, ಮಾಯಾ ಈಸ್ ಹಿಸ್ ಪವರ್. ಪರಮಾತ್ಮ ಅಂತ ಹೇಳಿದಾಗ ವಿ ಕಾಲ್ ಹಿಮ್ ಮಾಯಾಪತಿ. ಜೀವಾತ್ಮ ಅಂತ ಹೇಳಿದಾಗ ಹಿ ಈಸ್ ಮಾಯಾದಾಸ.
ನಾವು ಮಾಯೆಯ ವಶಕ್ಕೆ ಸಿಕ್ಕಿರ್ತೀವಿ, ಆದರೆ ಪರಮಾತ್ಮನ ವಶದಲ್ಲಿ ಮಾಯೆ ಸಿಕ್ಕಿರುತ್ತೆ. ಸೊ ಹಿ ಈಸ್ ಮಾಯಾಪತಿ ಆ್ಯಂಡ್ ಹಿ ಯೂಸಸ್ ಮಾಯಾ ಆ್ಯಸ್ ಹಿಸ್ ಪವರ್. ಸೊ ಈ ಮಾಯೆ ಎನ್ನುವಂತಹದ್ದು ಪರಮಾತ್ಮನ ಶಕ್ತಿ. ಆ್ಯಂಡ್ ಒನ್ಸ್ ಅಗೇನ್, ವಾಟ್ ಈಸ್ ಮಾಯಾ? ಮಾಯಾ ಈಸ್ ತ್ರಿಗುಣಾತ್ಮಿಕ. ಮಾಯಾ ಈಸ್ ತ್ರಿಗುಣಾತ್ಮಿಕ. ತ್ರಿಗುಣಾತ್ಮಿಕ ಅಂತಂದರೆ there are three types of gunas. There are three types of gunas and all the three types of gunas are there in the Maya. So what is Maya ಅಂತಂದರೆ it is ತ್ರಿಗುಣಾತ್ಮಿಕ ಅಂತಂದಾಗ ಈ ಅರ್ಥ. ಮಾಯೆಯಲ್ಲಿ ಈ ಮೂರೂ ಗುಣಗಳಿದೆ. ಆ ಮೂರು ಗುಣಗಳು ಯಾವುದು ಅಂತಂದರೆ ಸತ್ವಗುಣ, ರಜೋಗುಣ ಆ್ಯಂಡ್ ತಮೋಗುಣ. ಸೊ through Rajoguna, Paramatma, he creates the universe, keeping the gunas and Maya as his power. He has created this world, universe. So ರಜೋಗುಣವನ್ನು ಉಪಯೋಗಿಸಿಕೊಂಡು, ಮಾಯಾ ಶಕ್ತಿಯನ್ನು ಉಪಯೋಗಿಸಿಕೊಂಡು ಪರಮಾತ್ಮ ಈ ಒಂದು ಪ್ರಪಂಚವನ್ನು ನಿರ್ಮಾಣ ಮಾಡಿದ್ದಾನೆ. ದ ಸೇಮ್ ಪರಮಾತ್ಮ, ಯಾವ ಪರಮಾತ್ಮ ರಜೋಗುಣವನ್ನು ಮತ್ತು ಮಾಯೆಯನ್ನು ಇಟ್ಕೊಂಡು ಪ್ರಪಂಚವನ್ನು ಸೃಷ್ಟಿ ಮಾಡಿದ, ದ ಸೇಮ್ ಪರಮಾತ್ಮ ನೌ ಹಿ ಈಸ್ ಯೂಸಿಂಗ್ ದಿ ಸತ್ವಗುಣ. He is using the sattva guna and he sustains the world. ಈ ಯೂನಿವರ್ಸ್ನ ಪೋಷಿಸಿ ಸಸ್ಟೈನ್ ಮಾಡ್ತಾ ಇದ್ದಾನೆ ಅಂತಂದರೆ ಹಿ ಈಸ್ ದಿ ಪ್ರೊವೈಡರ್. ಜಗತ್ತಿಗೆ ಏನೇನು ಬೇಕು, ಜಗತ್ತಿನಲ್ಲಿರುವಂತಹವರುಗಳಿಗೆ ಏನೇನು ಬೇಕು ಅವೆಲ್ಲವನ್ನು ಒದಗಿಸ್ತಾ ಇದ್ದಾನೆ. ಸೊ ಹಿ ಈಸ್ ದಿ ಪ್ರೊವೈಡರ್. The same Paramatma to provide all these things, he is using the Sattva Guna. And again, the same Paramatma, he withdraws the entire creation by using the Tamo Guna. See, ಸೃಷ್ಟಿ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಪರಮಾತ್ಮ ರಜೋಗುಣವನ್ನು ಮತ್ತು ಮಾಯೆಯನ್ನು ಬಳಸ್ಕೋತಾನೆ. ರಜೋಗುಣವನ್ನು ಹೊಂದಿ ಮಾಯೆಯನ್ನು ಶಕ್ತಿಯಾಗಿ ಬಳಸಿಕೊಂಡು ಅವನು ಹಿ ಕ್ರಿಯೇಟೆಡ್ ದಿ ಯೂನಿವರ್ಸ್. ಸೊ ಅವನು ರಜೋಗುಣವನ್ನು ಹೊಂದಿ ಮಾಯೆಯನ್ನು ಶಕ್ತಿಯಾಗಿಟ್ಕೊಂಡು ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಲ್ಲ. ಸೊ ಹಿ ಈಸ್ ಕಾಲ್ಡ್ ದಿ ಬ್ರಹ್ಮ. ಸೊ ಸೃಷ್ಟಿಗಾಗಿ he took the avatar of Brahma, the same Paramatma. That means it is Gunavatara. Paramatma using the Rajoguna and the Maya, and he is called the Brahma. Now he has created, universe is ready now. ಯೂನಿವರ್ಸ್ನ ಕ್ರಿಯೇಟ್ ಮಾಡ್ದ, ಅದಾದಮೇಲೆ ಬೇರೆ ಬೇರೆ ಅನೇಕಗಳನ್ನು ಕ್ರಿಯೇಟ್ ಮಾಡ್ದ. ಇಲ್ಲಿ ಅನೇಕಗಳು ಈ ಸೃಷ್ಟಿಗೆ ಬಂದಿದೆ. ಅನೇಕಗಳು ಈ ಸೃಷ್ಟಿಗೆ ಬಂದಿದೆ ಅಂತಂದಮೇಲೆ ಬಂದಿರೋಂತಹದ್ದಕ್ಕೆ ಕಾಲಕ್ಕೆ ಏನೇನೋ ಬೇಕಾಗತ್ತೆ. ಸೊ ಏನೇನೋ ಬೇಕಾದಾಗ ಬೇಕಾಗಿರೋಂತಹದ್ದನ್ನೆಲ್ಲ ಒದಗಿಸ್ಬೇಕು. ಈಗ ನಮ್ಮ ಮನೆಯಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಹೇಳಿ ನಾವು ನಮ್ಮ ತಂದೆಯನ್ನು ಕರಿತೀವಿ. ಯಾಕೆ ಅಂತಂದರೆ ಹಿ ಟೇಕ್ಸ್ ಕೇರ್. ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀವಿ, ಯಾರ್ಯಾರಿಗೆ ಏನೇನು ಬೇಕು ಅದೆಲ್ಲ ಹಿ ಪ್ರೊವೈಡ್ಸ್. ಹಿ ಈಸ್ ದಿ ಪ್ರೊವೈಡರ್. ಸೊ ಎಕ್ಸಾಕ್ಟ್ಲಿ, ಯಾಕೆಂದರೆ ನಮಗೆ ಗೊತ್ತಿಲ್ಲ ನಾವು ಇದನ್ನು ಹೇಗೆ ಸಂಪಾದನೆ ಮಾಡ್ಕೋಬೇಕು, ಎಲ್ಲಿ ನಮಗೆ ಇದು ಸಿಗುತ್ತೆ, ಇದನ್ನು ತರೋದು ಹೇಗೆ, ಇದು ಯಾವುದು ನಮಗೆ ಗೊತ್ತಿಲ್ಲ. ಟೋಟಲಿ ನಾವು ಮನೆಯ ಯಜಮಾನನ ಮೇಲೆ ಡಿಪೆಂಡ್ ಆಗೋಗಿದ್ದೀವಿ. ಥಿಂಕಿಂಗ್ ದಟ್ ಹಿ ಈಸ್ ದಿ ಪ್ರೊವೈಡರ್. ಸೊ ಇಟ್ ಈಸ್ ಹಿಸ್ responsibility. Exactly like that, ಪ್ರಪಂಚದ
ನಿರ್ಮಾಣವಾದ ನಂತರದಲ್ಲಿ ಪ್ರಪಂಚಕ್ಕೆ ಬೇಕಾಗಿರುವಂತಹ ಎಲ್ಲವುಗಳನ್ನು ಪ್ರೊವೈಡ್ ಮಾಡಬೇಕು ಅವನು. ಸೊ ಅದು ಪ್ರೊವೈಡ್ ಮಾಡಬೇಕು ಅಂತಂದಾಗ ದ ಸೇಮ್ ಪರಮಾತ್ಮ ಈ ಒಂದು ಸೃಷ್ಟಿಯನ್ನು ಪೋಷಿಸಬೇಕು, ರಕ್ಷಿಸಬೇಕು. ಸೊ ಮೆನಿ ಥಿಂಗ್ಸ್ ಆರ್ ಟು ಬಿ ಪ್ರೊವೈಡೆಡ್ ಟು ಸೋ ಮೆನಿ ಬೀಯಿಂಗ್ಸ್. ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಮನುಷ್ಯರಿದ್ದಾರೆ, ವಾಟ್ ನಾಟ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಸೊ ಪ್ರತಿಯೊಬ್ಬರಿಗೂ ಕೂಡ ಅನೇಕಗಳು ಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ದಿ ಸೇಮ್ ಪರಮಾತ್ಮ ಯೂಸಸ್ ದಿ ಸತ್ವಗುಣ. He uses the Sattva-guna and he becomes Vishnu. He becomes Vishnu Paramatma and he became the provider. He sustains the Prapancha. So, ಒಂದು ಉದ್ದೇಶದ ಕಾರಣದಿಂದ ಈ ಒಂದು ಸೃಷ್ಟಿಯ ನಿರ್ಮಾಣವನ್ನು ಮಾಡ್ತಾನೆ. ನಿರ್ಮಾಣ ಮಾಡಿದ ನಂತರದಲ್ಲಿ ಆ ಉದ್ದೇಶ ಈಡೇರಬೇಕು ಅಂತ ಹೇಳಿ ಈ ಸೃಷ್ಟಿಗೆ ಏನೇನು ಬೇಕು ಅವೆಲ್ಲವನ್ನು ಪ್ರೊವೈಡ್ ಮಾಡ್ದ. ಸೊ ಅವನು ಏನೇನು ಪ್ರೊವೈಡ್ ಮಾಡಿದ್ದಾನೆ ಅದನ್ನು ಉಪಯೋಗಿಸ್ಕೊಂಡು ಏನೇನು ಆಗಬೇಕಾಗಿತ್ತು, ಕೆಲವು ಉದ್ದೇಶಗಳು ನೆರವೇರಬೇಕಾಗಿರುತ್ತೆ. ಸೊ ಅದರಿಂದ ಆ ಎಲ್ಲ ಉದ್ದೇಶಗಳು ನೆರವೇರುತ್ತೆ. ನಾವು ದಿಸ್ ಸೃಷ್ಟಿ ಈಸ್ ನಾಟ್ ರಿಕ್ವೈರ್ಡ್. ಯಾವ ಕಾರಣಕ್ಕಾಗಿ ಈ ಒಂದು ಸೃಷ್ಟಿಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹದ್ದು ಪರಮಾತ್ಮನ ಉದ್ದೇಶವಾಗಿತ್ತು, ಆ ಉದ್ದೇಶದ ಪ್ರಕಾರ ಸೃಷ್ಟಿಯಾಯಿತು. ಸೃಷ್ಟಿಯನ್ನು ಪೋಷಿಸಿ ಅಲ್ಲಿ ಮಾಡಬೇಕಾಗಿರುವಂತಹದ್ದು ಎಲ್ಲವೂ ಪೂರೈಸಿದೆ ಅಂತಂದಾಗ ಇಟ್ ಈಸ್ ನಾಟ್ ರಿಕ್ವೈರ್ಡ್. ದೆನ್ ದಿ ಸೇಮ್ ಪರಮಾತ್ಮ ಹಿ ಯೂಸಸ್ ದಿ ತಮೋಗುಣ ಅಂಡ್ ಹಿ ಬಿಕೇಮ್ ಮಹೇಶ್ವರ ಅಂಡ್ ಡೆಸ್ಟ್ರಾಯ್ಸ್ ದಿ ಯೂನಿವರ್ಸ್. So there is a question. Maya is under his control. ಮಾಯೆ ಎನ್ನುವಂತಹದ್ದು ಅವನ ವಶದಲ್ಲಿದೆ. ಅಂಡ್ ಮಾಯೆ ಈಸ್ ಹಿಸ್ ಪವರ್. ಅಂಡ್ ಮಾಯೆ ಈಸ್ ತ್ರಿಗುಣಾತ್ಮಿಕ. ನಮಗೆ ಯಾಕೆ ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಬರುತ್ತವೆ ಅಂತಂದರೆ, ವೇದಾಂತನೇ ಎಕ್ಸ್ಪ್ಲೈನ್ ಮಾಡತ್ವೆ. ಪರಮಾತ್ಮ ಮಾಯಾಪತಿ ಅಂಡ್ ಮಾಯಾ ಈಸ್ ಹಿಸ್ ಪವರ್ ಅಂಡ್ ದಿಸ್ ಮಾಯಾ ಈಸ್ ತ್ರಿಗುಣಾತ್ಮಿಕ. ಅಲ್ಲಿ ಮೂರೂ ಗುಣಗಳಿದೆ. ಸೊ ಮೂರೂ ಗುಣಗಳಿಂದ ಕೂಡಿರುವಂತಹ ಈ ಮಾಯಾಶಕ್ತಿಯನ್ನು ಪರಮಾತ್ಮ ಉಪಯೋಗಿಸ್ಕೊಂಡ ಅಂತಂದಾಗ ನಮ್ಮಲ್ಲಿ ಬರುವಂತಹ ಪ್ರಶ್ನೆ, ಮಾಯೆಯಲ್ಲಿದ್ದಂತಹ ಈ ತ್ರಿಗುಣಾತ್ಮಿಕಗಳು ಪರಮಾತ್ಮನ ಮೇಲೆ ಯಾವ ಪ್ರಭಾವವನ್ನು ಯಾಕೆ ಬೀರಲಿಲ್ಲ? ವೈ ಹಿ ಈಸ್ ನಾಟ್ ಇನ್ಫ್ಲೂಯೆನ್ಸ್ಡ್? ಮಾಯಾ ಈಸ್ ಅಂಡರ್ ಹಿಸ್ ಕಂಟ್ರೋಲ್. ಸೊ ಹೀಗೆ ಹೇಳಿದಾಗ ಆ ಮಾಯೆಯಲ್ಲಿದ್ದಂತಹ ಗುಣಗಳು ಅವನ ಮೇಲೆ ಪ್ರಭಾವವನ್ನು ಬೀರಲಿಲ್ವಾ? ಮತ್ತು ಯಾಕೆ ಬೀರಲಿಲ್ಲ? ಈಸ್ ಹಿ ನಾಟ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಗುಣಾಸ್? ಅಗೇನ್ ದ ಸೇಮ್ ವೇದಾಂತ ಅನೇಕ ಸಂದರ್ಭಗಳಲ್ಲಿ ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮನ ಸ್ವಭಾವ ಅವುಗಳನ್ನೆಲ್ಲ ನಮಗೆ ಪರಿಚಯ ಮಾಡಿಕೊಡ್ಬೇಕಾದ್ರೆ ಪರಮಾತ್ಮ ಅಂತ ಹೇಳಿದಾಗ ಮತ್ತು ಅಲ್ಲಿ ಗುಣ ಅನ್ನುವಂತಹ ವಿಚಾರ ಬಂದಾಗ ಪರಮಾತ್ಮನನ್ನು ಏನು ಹೇಳ್ತಾರೆ? ಹೀ ಈಸ್ ಗುಣಾತೀತ. ಹೀ ಈಸ್ ಬಿಯಾಂಡ್ ದಿ ಗುಣಾಸ್. ಸೊ ಗುಣಗಳು ಅವನ ಮೇಲೆ ಯಾವ ಪ್ರಭಾವವನ್ನು ಕೂಡ ಬೀರೋದಕ್ಕೆ ಸಾಧ್ಯ ಇಲ್ಲ. ಸೊ ಹಿ ಕೆನಾಟ್ ಬಿ, ಗುಣಗಳು ಕೆನಾಟ್ ಇನ್ಫ್ಲೂಯೆನ್ಸ್ ದಿ ಪರಮಾತ್ಮ. ಹಿ ಈಸ್ ಬಿಯಾಂಡ್ ಗುಣಾಸ್, ನಂಬರ್ 1. ಎರಡನೇದು, ದೆರ್ ಈಸ್ ನೋ ಮಾಡಿಫಿಕೇಶನ್. ಪರಮಾತ್ಮ ಅಂತ ಹೇಳಿದಾಗ ದೆರ್ ವಿಲ್ ಬಿ ನೋ ಮಾಡಿಫಿಕೇಶನ್ಸ್. ಬಟ್ ಇಲ್ಲಿ ಪರಮಾತ್ಮ ಅಂತ ಹೇಳಿದಾಗ ಅಲ್ಲಿ ಯಾವುದೇ ರೀತಿಯ ಮಾಡಿಫಿಕೇಶನ್ಸ್ ಇಲ್ಲ, ಇದು ವೇದಾಂತ ಹೇಳ್ತಾ ಇದೆ. ಬಟ್ ದ ಸೇಮ್ ವೇದಾಂತ ಏನು ಹೇಳುತ್ತೆ? ರಜೋಗುಣ ಮತ್ತು ಮಾಯೆಯನ್ನು ಉಪಯೋಗಿಸಿಕೊಂಡು ಅವನು ಬ್ರಹ್ಮನಾಗಿ ಬದಲಾದ ಅಥವಾ ಬ್ರಹ್ಮನಾದ. ಲೆಟ್ ಅಸ್ ನಾಟ್ ಯೂಸ್ ದಟ್. ಅವನು ಬದಲಾದ ಅಂತ ಹೇಳೋದು ಬೇಡ. ಹಿ ಈಸ್ ಬ್ರಹ್ಮ.
ಸೊ ಅದೇ ಪರಮಾತ್ಮ ಬೈ ಯೂಸಿಂಗ್ ದಿ ಸತ್ವಗುಣ ಹಿ ಇಸ್ ಕಾಲ್ಡ್ ವಿಷ್ಣು. ದ ಸೇಮ್ ಪರಮಾತ್ಮ ಡಿಸ್ಟ್ರಕ್ಷನ್ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಹಿ ಯೂಸಸ್ ದಿ ತಮೋಗುಣ ಅಂಡ್ ದಿ ಮಾಯಾ ಆಸ್ ಇಸ್ ಶಕ್ತಿ. ಡಿಸ್ಟ್ರಕ್ಷನ್ ಆಫ್ ದಿ ವರ್ಲ್ಡ್ ಟೇಕ್ಸ್ ಪ್ಲೇಸ್. ಬಟ್ ವೇದಾಂತ ಏನು ಹೇಳ್ತಾ ಇದೆ? ದೆರ್ ವಿಲ್ ಬಿ ನೋ ಮಾಡಿಫಿಕೇಶನ್ಸ್ ಫಾರ್ ದಿ ಪರಮಾತ್ಮ. ಬಟ್ ದ ಸೇಮ್ ವೇದಾಂತ ಹೇಳ್ತಾ ಇದೆ ಅವನು ಈ ಮೂರೂ ಗುಣಗಳು, ಸಿ ಮಾಯಾ ಈಸ್ ಅಂಡರ್ ಹಿಸ್ ಕಂಟ್ರೋಲ್, ಮಾಯಾ ಈಸ್ ತ್ರಿಗುಣಾತ್ಮಿಕ, ಅಂಡ್ ಯಾವುದೇ ಗುಣಗಳು ಕೂಡ ಪರಮಾತ್ಮನ ಮೇಲೆ ಪ್ರಭಾವ ಬೀರಲಿಲ್ಲ, ಬಿಕಾಸ್ ಹೀ ಈಸ್ ಗುಣಾತೀತ, ಹೀ ಈಸ್ ಬಿಯಾಂಡ್ ದಿ ಗುಣಾಸ್. ಬಟ್ ಅವನು ಬ್ರಹ್ಮ ಆದ, ಅವನೇ ವಿಷ್ಣು, ಅವನೇ ಮಹೇಶ್ವರ. ಬಟ್ ದೆರ್ ವಿಲ್ ಬಿ ನೋ ಮಾಡಿಫಿಕೇಶನ್ಸ್. ಸಿ, ಬಟ್ ಇಲ್ಲಿ ಸತ್ವಗುಣವನ್ನು ಉಪಯೋಗಿಸಿಕೊಂಡು ಹಿ ಬಿಕೇಮ್ ಸಾತ್ವಿಕ್, ಅಂಡ್ ರಜೋಗುಣವನ್ನು ಉಪಯೋಗಿಸಿಕೊಂಡು ಹಿ ಬಿಕೇಮ್ ರಾಜಸಿಕ್, ಅಂಡ್ ತಮೋಗುಣವನ್ನು ಉಪಯೋಗಿಸಿಕೊಂಡು ಹಿ ಬಿಕೇಮ್ ತಾಮಸಿಕ್ ಆಗಿ ಬದಲಾದಂತಹ ಪ್ರತಿ ಬದಲಾವಣೆಗಳಲ್ಲೂ ಕೂಡ ಅವನು ತನ್ನನ್ನು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಂಡ, ಬೇರೆ ಬೇರೆ ಹೆಸರುಗಳಲ್ಲಿ ಅವನನ್ನು ಗುರುತಿಸೋ ಹಾಗೆ ಮಾಡಿಕೊಂಡ. ಸತ್ವಗುಣಗಳನ್ನು ಅವನು ಉಪಯೋಗಿಸ್ಕೊಂಡಾಗ ಅವನನ್ನು ವಿಷ್ಣು ಅಂತ ಕರೆದ್ವಿ. ರಜೋಗುಣಗಳನ್ನು ಅವನು ಉಪಯೋಗಿಸ್ಕೊಂಡು ಬದಲಾದಾಗ ಅವನನ್ನು ಬ್ರಹ್ಮ ಅಂತ ಕರೆದ್ವಿ. ತಮೋಗುಣಗಳನ್ನು ಉಪಯೋಗಿಸ್ಕೊಂಡಾಗ ಅವನನ್ನು ಮಹೇಶ್ವರ ಅಂತ ಕರೆದ್ವಿ. ಸೊ ಹಿ ಬಿಕೇಮ್ ಬ್ರಹ್ಮ, ಹಿ ಬಿಕೇಮ್ ವಿಷ್ಣು, ಹಿ ಬಿಕೇಮ್ ಮಹೇಶ್ವರ. ಬಟ್ ದೆರ್ ವಿಲ್ ಬಿ ನೋ ಮಾಡಿಫಿಕೇಶನ್ಸ್. ಸೊ ವಾಟ್ ಈಸ್ ಆಲ್ ದಿಸ್? ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳುವಂತಹದ್ದು? ವೇದಾಂತ ಅವನನ್ನು ಗುಣಾತೀತ ಅಂತ ಹೇಳುತ್ತೆ, ಮತ್ತು ಅವನೇ ವಿಷ್ಣು, ಅವನೇ ಬ್ರಹ್ಮ, ಅವನೇ ಮಹೇಶ್ವರ, ಇದೆಲ್ಲ ಗುಣಾವತಾರಗಳು, ಗುಣಗಳನ್ನು ಉಪಯೋಗಿಸ್ಕೊಂಡ. ಸಿ ಅಗೇನ್ ವೇದಾಂತ ಏನು ಹೇಳುತ್ತೆ? ಪರಮಾತ್ಮನನ್ನ ಹೀ ಈಸ್ ಸರ್ವಶಕ್ತ. ಅವನನ್ನು ಸರ್ವಶಕ್ತ ಅಂತಂದ ಮೇಲೆ ಅವನು ಶಕ್ತಿಗಾಗಿ ಯಾವುದರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಹೀ ಈಸ್ ಕೇಪಬಲ್, ಬಟ್ ಮಾಯಾ ಈಸ್ ಹಿಸ್ ಶಕ್ತಿ and he used the maya as his power. See, what is all this? So there are so many confusions. Paramatma anta ಹೇಳಿದಾಗ there are so many confusions. ಪರಮಾತ್ಮ ತಾನೇ ಜಗತ್ತಾದ, ಜಗತ್ತಿನಲ್ಲಿ ಅನೇಕಗಳನ್ನು ತಂದ, ಜಗತ್ತಿನಲ್ಲಿ ಅನೇಕ ಮನಸ್ಸುಗಳಿದೆ, and every mind is ಈಶ್ವರ, every thought is ಈಶ್ವರ, every confusion is ಈಶ್ವರ. So what is all this actually? See, ಈಗ ನಾವು let us analyze. Let us imagine that there are two parts. ಎರಡು ಮಣ್ಣಿನ ಮಡಿಕೆಗಳು ಇಲ್ಲಿದೆ, ನಮ್ಮ ಬಳಿ ಇದೆ ಅಂತ ತಿಳ್ಕೊಳ್ಳೋಣ. ಒಂದು ದೊಡ್ಡ ಮಡಿಕೆ, ಎರಡು ಕೂಡ ಮಣ್ಣಿಂದು, ಒಂದು ದೊಡ್ಡ ಮಡಿಕೆ ಮತ್ತೊಂದು ಸಣ್ಣ ಮಡಿಕೆ. ಆ್ಯಂಡ್ ದೊಡ್ಡ ಮಡಿಕೆ ಇದೆಯಲ್ಲ, ಇಟ್ ಈಸ್ ವೆರಿ ಫ್ರೆಶ್. ಸಣ್ಣ ಮಡಿಕೆ ಈಸ್ ಓಲ್ಡ್, ಸ್ವಲ್ಪ ಹಳೆಯದು. ಆ್ಯಂಡ್ ದೊಡ್ಡ ಮಡಿಕೆ ಬ್ರೌನ್ ಇನ್ ಕಲರ್, ವೆರಿ ಫ್ರೆಶ್ ಬ್ರೌನ್ ಇನ್ ಕಲರ್. ಬಟ್ ಸಣ್ಣ ಮಡಿಕೆ ಓಲ್ಡ್ ಒನ್, ಫೇಡ್ ಆಗಿದೆ, ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದೆ, ಫೇಡ್ ಆಗಿದೆ. ಇಟ್ ಈಸ್ ನಾಟ್ ರಿಯಲಿ ವೆರಿ ಬ್ರೌನ್. ಸೊ ಅದು ಸ್ವಲ್ಪ ಮಾಸಿದೆ. ಸೊ ಇಲ್ಲಿ ಎರಡು ಮಡಿಕೆಗಳಿದೆ. ಆ ಮಡಿಕೆಗಳ ಬಗ್ಗೆ ಇಲ್ಲಿ ಅದು ಯಾವ ರೀತಿ ಇದೆ ಅನ್ನುವಂತಹದ್ದು ಗೊತ್ತಾಯಿತು. ಆ್ಯಂಡ್ ಲೆಟ್ ಅಸ್ ಆಲ್ಸೋ ಅಂಡರ್ಸ್ಟ್ಯಾಂಡ್, ಲೆಟ್ ಅಸ್ ಇಮ್ಯಾಜಿನ್ these two clay parts are blessed with minds, human minds. ಸೊ ಆ ಮಡಿಕೆಗಳಿಗೆ ಮನುಷ್ಯನಿಗೆ ಸಿಕ್ಕಿದೆಯಲ್ಲ ಟೂಲು, ಮನಸ್ಸು ಅನ್ನುವಂತಹ ಟೂಲು, ಅಂತಹ ಮನಸ್ಸು ಅನ್ನುವಂತಹದ್ದು ಈ ಮಡಿಕೆಗಳಿಗೂ ಸಿಕ್ಕಿದೆ ಪರಮಾತ್ಮನ ಅನುಗ್ರಹದ ಕಾರಣದಿಂದ. ಲೆಟ್ ಅಸ್ ಥಿಂಕ್ ಲೈಕ್ ದಟ್, ಲೆಟ್ ಅಸ್ ಇಮ್ಯಾಜಿನ್. ಈ ಎರಡೂ ಮಡಿಕೆಗಳಿಗೂ ಕೂಡ
ನಮಗೆ ಹೇಗೆ ಮನಸ್ಸು ಅನ್ನುವಂತಹದ್ದು ಪರಮಾತ್ಮನ ಕಾರಣದಿಂದ ಸಿಕ್ಕಿದೆ, ಅದೇ ರೀತಿ ಈ ಎರಡೂ ಮಡಿಕೆಗಳಿಗೂ ಕೂಡ ಮನುಷ್ಯನಿಗೆ ಯಾವ ರೀತಿ ಮನಸ್ಸು ಅನ್ನುವಂತಹದ್ದು ಸಿಕ್ಕಿದೆ, ಅದೇ ರೀತಿ ಮನುಷ್ಯನ ಮನಸ್ಸಿನಂತೆಯೇ ಮನಸ್ಸುಗಳು ಕೂಡ ಈ ಮಡಿಕೆಗೆ ಸಿಕ್ಕಿದೆ. ಸೊ ಮನುಷ್ಯ ಏನು ಮಾಡ್ತಾನೆ, ಆ ಮನಸ್ಸನ್ನು ಉಪಯೋಗಿಸ್ಕೊಂಡು ಯೋಚನೆ ಮಾಡ್ತಾನೆ, ರಿಫೈನ್ಮೆಂಟ್, ಮನಸ್ಸಿಗೆ ಶಿಕ್ಷಣವನ್ನು ಕೊಡ್ತಾನೆ, ಹೇಗೆ ಬೇಕಾದ್ರೆ ಅವನು ಯೂಸ್ ಮಾಡ್ಕೋತಾನೆ. ಸೊ ಮನುಷ್ಯ ಮನಸ್ಸನ್ನು ಯೂಸ್ ಮಾಡ್ಕೋತಾನೆ. ಅದೇ ರೀತಿ ಇಲ್ಲಿ ಈಗ ಈ ಎರಡೂ ಮಡಿಕೆಗಳಿಗೆ ಇಟ್ ಈಸ್ ಬ್ಲೆಸ್ಡ್ ವಿತ್ ದಿ ಹ್ಯೂಮನ್ ಮೈಂಡ್ಸ್. ಸೊ ಈ ರೀತಿ ಆದರೆ ಏನಾಗಬಹುದು? ಸೊ ಈಗ ಆ ಎರಡೂ ಮಡಿಕೆಗಳು ಕೂಡ ಮಾತಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತವೆ. ಸಣ್ಣ ಮಡಿಕೆ ಮತ್ತು ದೊಡ್ಡ ಮಡಿಕೆ. ದೊಡ್ಡ ಮಡಿಕೆ ಈಸ್ ವೆರಿ ಫ್ರೆಶ್ ಆ್ಯಂಡ್ ಬ್ರೌನ್ ಇನ್ ಕಲರ್. ಸಣ್ಣ ಮಡಿಕೆ ಸ್ವಲ್ಪ ಹಳೆಯದು ಆ್ಯಂಡ್ ಇಟ್ ಈಸ್ ಡಲ್, ಬಣ್ಣ ಮಾಸಿದೆ. ಸೊ ಅವುಗಳೆಲ್ಲ ಮಾತಾಡ್ಕೊಳ್ಳೋಕೆ ಶುರು ಮಾಡುತ್ತವೆ. ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ಏನು ಮಾಡುತ್ತೆ, ಸಣ್ಣ ಮಡಿಕೆ ದೊಡ್ಡ ಮಡಿಕೆಯನ್ನು ನೋಡುತ್ತೆ, ದೊಡ್ಡ ಮಡಿಕೆ ಸಣ್ಣ ಮಡಿಕೆಯನ್ನು ನೋಡುತ್ತೆ. ಸೊ ಅವೆರಡೂ ಕೂಡ ಕಂಪೇರ್ ಮಾಡಿಕೊಂಡು, ಹೋಲಿಕೆ ಮಾಡಿಕೊಂಡು, ನನ್ನ ಹತ್ರ ಏನಿದೆ, ನಿನ್ನ ಹತ್ರ ಏನಿದೆ, ನಮ್ಮಿಬ್ಬರಲ್ಲಿರುವಂತಹ ವ್ಯತ್ಯಾಸ ಏನು, ಸೊ ಹೀಗೆ ಕಂಪೇರ್ ಮಾಡಿಕೊಂಡು ಮಾತನಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಸಣ್ಣ ಮಡಿಕೆ ಏನು ಮಾಡುತ್ತೆ, ಸ್ವಲ್ಪ ಹಳೆಯದಾಗಿದೆ, ಅದು ದೊಡ್ಡ ಮಡಿಕೆಯನ್ನು ನೋಡುತ್ತೆ. ಆಗ ಅದು ಹೇಳುತ್ತೆ, ಓಹೋ ನಿನ್ನದು ಬ್ರೈಟ್ ಕಲರ್ ಬ್ರೌನು ಬ್ರೈಟ್ ಆಗಿದೆ, ಆದರೆ ನಂದು ಕೂಡ ಮಣ್ಣಿನ ಮಡಿಕೆನೇ, ಆದರೆ ನೋಡು ಹೆಂಗೆ ಮಾಸಿ ಹೋಗಿದೆ, ಫೇಡ್ ಆಗೋಗಿದೆ. ನಿಂದು ಆ ಬ್ರೌನ್ ಕಲರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಫ್ರೆಶ್ ಅಂತ. ಸೊ ಹೇಳಲೇಬೇಕಾಗಿಲ್ಲ, ದೊಡ್ಡ ಮಡಿಕೆಗೆ ಸಣ್ಣ ಮಡಿಕೆ ಹೇಳ್ತಾ ಇರೋವಂಥದ್ದು. ನಿನ್ನನ್ನು ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ ವೆರಿ ಫ್ರೆಶ್. ಯಾಕೆಂದರೆ ಮಟ್ಟಿಗೊಂದು ಕಲರ್ ಇರುತ್ತಲ್ಲ, ಆ ಕಲರ್ ಈಸ್ ವೆರಿ ಬ್ರೈಟ್. ಬಟ್ ನಂದು ನೋಡು ಎಷ್ಟು ಮಾಸ್ ಹೋಗಿದೆ ಕಲರ್ ಅಂತ ಸಣ್ಣದು ಹೇಳ್ಕೊತಾ ಇದೆ. ಮತ್ತು ಅದು ಹೇಳುತ್ತೆ, ನಿನ್ನ ಗಾತ್ರ ಕೂಡ ದೊಡ್ಡದಪ್ಪ, ನನ್ನ ಗಾತ್ರ ತುಂಬ ಚಿಕ್ಕದು, ಆ್ಯಂಡ್ ಯು ಲುಕ್ ವೆರಿ ನ್ಯೂ ಫ್ರೆಶ್ ಆ್ಯಂಡ್ ಐ ಲುಕ್ ವೆರಿ ಓಲ್ಡ್. ಸೊ ಹೀಗೆ ಅವೆರಡೂ ಕೂಡ ಒಂದಕ್ಕೊಂದು ಕಂಪೇರ್ ಮಾಡಿಕೊಂಡು ಮಾತನಾಡ್ತಾ ಇದೆ. ಇನ್ಫ್ಯಾಕ್ಟ್ ಮಡಿಕೆಗಳು ಮಾತನಾಡ್ತಾ ಇದೆ, ಅನೇಕ ಬೇರೆ ಬೇರೆ ಹೋಲಿಕೆಗಳನ್ನು ಅದು ಇಲ್ಲಿ ಹೇಳಿದೆ. ಕಲರ್ ಈಸ್ ಬ್ರೈಟ್, ಇನ್ನೊಂದು ಕಲರ್ ಈಸ್ ಫೇಡ್, ಒನ್ ಈಸ್ ಬಿಗ್, another is small, one is fresh and the another is old. So ಈ ಎಲ್ಲ ಹೋಲಿಕೆಗಳು they are attributes, they are the attributes of the part. ಹೊಸದು ಹಳೆಯದು, ಬ್ರೈಟು ಡಲ್ಲು, ಬಿಗ್ಗು ಸ್ಮಾಲು, ಇವೆಲ್ಲ they are the attributes of the part. ಮಣ್ಣಿನ ಮಡಿಕೆಗಳ ಒಂದು ಗುಣವಿಶೇಷಗಳದು. ಇಟ್ ಈಸ್ ನಾಟ್ ದಿ ಆಟ್ರಿಬ್ಯೂಟ್ಸ್ ಆಫ್ ದಿ ಸ್ಪೇಸ್. ಈಗ ಮಡಿಕೆಯನ್ನು ಎರಡೂ ಮಡಿಕೆಗಳು, ಒಂದು ಸಣ್ಣ ಮಡಿಕೆ ಇರ್ಬೋದು, ಮತ್ತೊಂದು ದೊಡ್ಡ ಮಡಿಕೆ ಇರ್ಬೋದು, ಒಂದು ಫ್ರೆಶ್ ಇರ್ಬೋದು, ಒಂದು ಓಲ್ಡ್ ಇರ್ಬೋದು, ಒಂದು ಬ್ರೈಟ್ ಇರ್ಬೋದು, ಮತ್ತೊಂದು ಡಲ್ ಇರ್ಬೋದು. ಅದು ಏನೇ ಆದ್ರೂ ಮಡಿಕೆಗಳಲ್ಲಿ ಏನಿದೆ, ಸ್ಪೇಸ್, ಘಟಾಕಾಶ. ಮಡಿಕೆನಲ್ಲಿ ಏನೇನಿದೆ ಅಂತಂದರೆ ಆಕಾಶ. ಸೊ ಈ ದೊಡ್ಡದು ಚಿಕ್ಕದು, ಫ್ರೆಶ್ಶು ಓಲ್ಡು, ಬ್ರೈಟು ಡಲ್ಲು, ಇದು ಡಸ್ ನಾಟ್ ಬಿಲಾಂಗ್ ಟು ದಿ ಸ್ಪೇಸ್. ಇಟ್ ಬಿಲಾಂಗ್ಸ್ ಟು ದಿ ಪಾರ್ಟ್. ದೇ ಆರ್ ದಿ ಅಟ್ರಿಬ್ಯೂಟ್ಸ್ ಆಫ್ ದಿ ಪಾರ್ಟ್. They are not the attributes of the space. So ಎಕ್ಸಾಕ್ಟ್ಲಿ ನಮ್ಮೆಲ್ಲರಲ್ಲೂ ಕೂಡ ಪರಮಾತ್ಮ ಇರ್ತಾನೆ. ಪರಮಾತ್ಮನನ್ನು ನಾವೇನು ಹೇಳ್ತೀವಿ, ಈಸ್ ಇಂಡ್ವೆಲರ್, ಅಂತರ್ಯಾಮಿ. ಸೊ ಪರಮಾತ್ಮ ಅಂತಂದಾಗ ನಮ್ಮ ಹೃದಯ ನಿವಾಸಿ, ನಮ್ಮೊಳಗಡೆ ಪರಮಾತ್ಮ ಇದ್ದಾನೆ. ಸೊ ದಟ್ ಮೀನ್ಸ್ ನಮ್ಮ ಒಳಗಡೆ ಇರುವಂತಹ ಪರಮಾತ್ಮ, ನಮ್ಮೆಲ್ಲರಲ್ಲೂ ಪರಮಾತ್ಮ ಇದ್ದಾನೆ. ನಮ್ಮಲ್ಲೂ ಕೂಡ ಈ ಎರಡು ಮಡಿಕೆಗಳಲ್ಲಿ ಹೇಗೆ ತುಂಬ ಬೇರೆ ಬೇರೆ ರೀತಿಯದು
ವ್ಯತ್ಯಾಸಗಳನ್ನು ಕಂಡು ಮಾತನಾಡಿಕೊಂಡು ಆ ಪಾಠಗಳು. ಅದೇ ಥರ ಇಲ್ಲಿ ಎಷ್ಟೊಂದು ಜನ ನಾವುಗಳೆಲ್ಲ ಇದ್ದೀವಿ, ಅನೇಕ ಸೋ ಮೆನಿ ಹ್ಯೂಮನ್ ಬೀಯಿಂಗ್ಸ್, ಸೋ ಮೆನಿ ಬೀಯಿಂಗ್ಸ್. ಸೊ ಆ ಎಲ್ಲ ಬೀಯಿಂಗ್ಸಲ್ಲೂ ಯಾರಿದ್ದಾನೆ? ಪರಮಾತ್ಮನೇ ಇರುವಂತಹದ್ದು. ಸೊ ನಮ್ಮೆಲ್ಲರಲ್ಲೂ ಇರುವಂತಹ ಆ ಪರಮಾತ್ಮ, ಬಟ್ ಪರಮಾತ್ಮ ಈಸ್ ನಾಟ್ ಕಂಟಾಮಿನೇಟೆಡ್ ಬೈ ದಿ ಆಟ್ರಿಬ್ಯೂಟ್ಸ್ ಆರ್ ದಿ ಥಾಟ್ಸ್ ಆರ್ ದಿ ಗುಣಾಸ್ ಆಫ್ ಎನಿ ಬೀಯಿಂಗ್. ಈಗ ಆ ಎರಡು ಮಡಿಕೆಗಳಲ್ಲಿ ದೊಡ್ಡದು ಚಿಕ್ಕದು ಅನ್ನುವಂತಹದ್ದು, ಬ್ರೈಟು ಡಲ್ಲು ಅನ್ನುವಂತಹದ್ದು, ಫ್ರೆಶ್ಶು ಓಲ್ಡು ಅನ್ನುವಂತಹದ್ದು, ದೇ ಆರ್ ದಿ ಆಟ್ರಿಬ್ಯೂಟ್ಸ್ ಆಫ್ ದಿ ಪಾರ್ಟ್ಸ್, ಬಟ್ ಇಟ್ ಡಸ್ ನಾಟ್ ಬಿಲಾಂಗ್ ಟು ದಿ ಸ್ಪೇಸ್. ಸ್ಪೇಸ್ ಎಲ್ಲಿತ್ತು? ಮಡಿಕೆ ಎಲ್ಲಿತ್ತು? ಎಕ್ಸಾಕ್ಟ್ಲಿ ನಮ್ಮೆಲ್ಲರಲ್ಲೂ ಪರಮಾತ್ಮ ಇದ್ದಾನೆ. ನಮ್ಮೆಲ್ಲರಲ್ಲೂ ಇರುವಂತಹ ಪರಮಾತ್ಮ ಈಸ್ ನಾಟ್ ಕಂಟಾಮಿನೇಟೆಡ್ ಬೈ ದಿ ಗುಣಾಸ್, ನಾಟ್ ಕಂಟಾಮಿನೇಟೆಡ್ ಬೈ ದಿ ಥಾಟ್ಸ್ ಆಫ್ ದಿ ಬೀಯಿಂಗ್. ಈ ಗುಣ, ಥಾಟ್ಸು, ಗುಣಾಸು, ಇಟ್ ಬಿಲಾಂಗ್ಸ್ ಟು ದಿ ಬೀಯಿಂಗ್ಸ್. ಸೊ ನಮ್ಮಲ್ಲಿ ಅವನು ಇರ್ತಾನೆ ಅಂದ ಮಾತ್ರಕ್ಕೆ ಇಟ್ ಈಸ್ ನಾಟ್ ದಿ ಗುಣಾಸ್ ಆಫ್ ದಿ ಪರಮಾತ್ಮ. ಈಗ ಅನೇಕರು ಪ್ರಶ್ನೆ ಮಾಡ್ತಾರೆ, ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ, ಅವನು ಮಾತ್ರ ಒಳ್ಳೆ ಕೆಲಸ ಮಾಡ್ತಾನೆ, ಇನ್ನೊಬ್ಬ ನನ್ನ ಕೈನಲ್ಲಿ ಬರೀ ಕೆಟ್ಟ ಕೆಲಸ ಮಾಡಿಸ್ತಾನೆ, ಸೊ ಪರಮಾತ್ಮ ಈಸ್ ಪಾರ್ಶಾಲಿಟಿ. ತುಂಬ ಜನ ಈ ಥರ ಮಾತನಾಡ್ತಾರಲ್ವ, ನಾವೆಲ್ಲ ಕೇಳಿದ್ದೀವಿ ಅದು. ಸೊ ಇಟ್ ಈಸ್ ನಾಟ್ ದಿ ಪರಮಾತ್ಮ ಹೂ ಈಸ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಮಾಡೋಂತಹದ್ದು ಮನುಷ್ಯ, ಒಳ್ಳೆ ಕೆಲಸ ಮಾಡು, ನೀನು ಮಾಡು. ಸೊ ನಮ್ಮಲ್ಲಿ ಕೂಡ ಪರಮಾತ್ಮ ಇರ್ತಾನೆ ಅಂತಂದರೆ, ಇರೋಂತಹ ಪರಮಾತ್ಮ ಈಸ್ ನಾಟ್ ಕಂಟಾಮಿನೇಟೆಡ್ ಬೈ ದಿ ಗುಣಾಸ್ ಅಂಡ್ ದಿ ಥಾಟ್ಸ್ ಆಫ್ ದಿ ಬೀಯಿಂಗ್ಸ್. ಪರಮಾತ್ಮ ಈಸ್ ಅಸಂಗ, ಈಸ್ ಅನ್ಟಚ್ಡ್. ಸಿ, ಪರಮಾತ್ಮ ನಮ್ಮ ಒಳಗಡೆನೂ ಇರ್ತಾನೆ ಅಂಡ್ ಹಿ ಈಸ್ ಎವ್ರಿವೇರ್. ನಮ್ಮ ಒಳಗೆ ಹೊರಗೆ, ಇಟ್ ಈಸ್ ಕಾಲ್ಡ್ ಪರಮಾತ್ಮ ಅಂತಂದಾಗ ಈ ಸರ್ವವ್ಯಾಪಿ. ಸರ್ವವ್ಯಾಪಿ ಅಂತಂದ್ರೆ ಅರ್ಥ ಏನದು? ಎಲ್ಲ ಕಡೆ ಇರ್ತಾನೆ ಅಂತಂದ್ರೆ ಒಳಗೆ ಹೊರಗೆ, ಇನ್ ಅಂಡ್ ಔಟ್. ಸೊ ದಟ್ ಈಸ್ ಸರ್ವವ್ಯಾಪಿ. ಸೊ ಹಿ ಈಸ್ ಎವ್ರಿವೇರ್. ಅಂಡ್ ಪರಮಾತ್ಮ, ನಾವು ಪರಮಾತ್ಮನನ್ನ ಸರ್ವಜ್ಞ ಅಂತ ಹೇಳ್ತೀವಿ. ಸರ್ವಜ್ಞ ಮೀನ್ಸ್ ಹಿ ಈಸ್ ದಿ ನೋರ್. ಯಾಕೆ ಪರಮಾತ್ಮನನ್ನು ನಾವು ಹಿ ಈಸ್ ದಿ ನೋರ್ ಆರ್ ದಿ ಸರ್ವಜ್ಞ ಅಂತ ಕರಿತೀವಿ? ಬಿಕಾಸ್ ಪರಮಾತ್ಮ ಅಂತಂದಾಗ ಈಸ್ ಜ್ಞಾನ ಸ್ವರೂಪಿ. ಪರಮಾತ್ಮ ಈಸ್ ಜ್ಞಾನ ಸ್ವರೂಪಿ, ಹಿ ಈಸ್ ದಿ ನೋರ್ ಅಂಡ್ ಹಿ ಈಸ್ ದಿ ಇಂಡ್ವೆಲರ್ ಆಫ್ ಎವ್ರಿಥಿಂಗ್. ಎಲ್ಲದರ ಒಳಗೆ ಹೊರಗೆ ಇರೋಂತಹವನು ಪರಮಾತ್ಮ. ಹೀಗೆ ಎಲ್ಲರ ಒಳಗಡೆ ಪರಮಾತ್ಮ ಇದ್ದು, ಎಲ್ಲವುಗಳ ಒಳಗಡೆ. ಸಿ, ಪರಮಾತ್ಮ ಈಸ್ ಎವ್ರಿವೇರ್ ಅಂತ ಹೇಳಿದಾಗ ದಟ್ ಪರಮಾತ್ಮ ಹೇಗೆ ನಾವೆಲ್ಲ ಏನಂತೀವಿ? ನನ್ನ ಹೃದಯ ನಿವಾಸಿ, ನಾನು ಒಳಗಡೆ ಇದ್ದಾನೆ ಪರಮಾತ್ಮ ಅಂತ ನಾವು ಹೇಗೆ ಹೇಳ್ತೀವಿ, ಅದೇ ರೀತಿ ಯಾವುದೋ ಒಂದು ವಸ್ತು ಅಂತ ಹೇಳಿದಾಗ ಆ ವಸ್ತುವಿನ ಒಳಗಡೆ ಕೂಡ ಪರಮಾತ್ಮ ಇರ್ತಾನೆ, ವಸ್ತುವಿನ ಹೊರಗಡೆ ಕೂಡ ಪರಮಾತ್ಮ ಇರ್ತಾನೆ. ಸೊ ಈ ಎವ್ರಿವೇರ್ ಅನ್ನುವಂತಹದ್ದು ಈ ರೀತಿ ಅರ್ಥಗಳನ್ನು ಕೊಡುತ್ತೆ. ವಿ ಹ್ಯಾವ್ ಟು ಥಿಂಕ್ ಇಟ್ ಇನ್ ದಟ್ ಲೈನ್. ಸರ್ವವ್ಯಾಪಿ ಎನ್ನುವಂತಹದ್ದನ್ನ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋತಾ ಹೋಗಬೇಕಾಗುತ್ತೆ. ಸೊ ವಸ್ತುವಿನ ಒಳಗಡೆ ಇದ್ದಾನೆ, ಹೊರಗಡೆನೂ ಅವನೇ ಇದ್ದಾನೆ. ನಮ್ಮ ಒಳಗಡೆನೂ ಅವನೇ ಇದ್ದಾನೆ, ನಮ್ಮ ಹೊರಗಡೆನೂ ಅವನೇ ಇದ್ದಾನೆ. ಸೊ ಹೀಗೆ ಒಳಗೆ ಹೊರಗಡೆ ಎಲ್ಲ ಕಡೆ ಪರಮಾತ್ಮನೇ ಇದ್ದಾನೆ. ಅಂಡ್ ಹಿ ಈಸ್ ಸ್ಟಿಲ್ ನಾಟ್ ಅಫೆಕ್ಟೆಡ್ ಬೈ ದಿ ಗುಣಾಸ್ ಬಿಕಾಸ್ ಹಿ ಈಸ್ ಅಸಂಗ ಅಂಡ್ ಹಿ ಈಸ್ ಅನ್ಟಚ್ಡ್. ಸಿ, ಪರಮಾತ್ಮ ಗೀತೆನಲ್ಲಿ ಒಂದು ಕಡೆ ಹೇಳ್ತಾನೆ, ಸಿ, ದೋ ದಿ ಪರಮಾತ್ಮ ಈಸ್ ದಿ ಕ್ರಿಯೇಟರ್, he is not affected by anything. ತಸ್ಯ ಕರ್ತಾರಂ ಅಪಿ ಮಾಂ ಅಕರ್ತಾರಂ ಅವ್ಯಯಂ ವಿದ್ಧಿ. ಸೊ ನೋ ದಿಸ್. ಸೊ ಪರಮಾತ್ಮ ಹೇಳ್ತಾನೆ, ಸಿ, ಐ ಡೋಂಟ್ ಅಂಡರ್ಗೋ ಎನಿ ಚೇಂಜಸ್ ಅಂಡ್ ಐ ಡೋಂಟ್ ಗೋ ಎನಿ ಫಾರ್ ಮೀ ದೇರ್ ಇಸ್ ನೋ ಮಾಡಿಫಿಕೇಶನ್ ಅಟ್ ಆಲ್. ನನ್ನಲ್ಲಿ ಯಾವ ಬದಲಾವಣೆಗಳು ಕೂಡ ಆಗೋದಿಲ್ಲ. ನಾನು ಬದಲಾಗದವನು. ಬದಲಾಗದ ನಾನು ಈಸ್ ದಿ ಸಬ್ಸ್ಟ್ರಾಟಮ್
ಆನ್ ದಿಸ್ ಸಬ್ಸ್ಟ್ರಾಟಮ್ ಎವ್ರಿ ಅದರ್ ಥಿಂಗ್ ಈಸ್ ಗೆಟಿಂಗ್ ಚೇಂಜ್ಡ್, ಬದಲಾಗ್ತಾ ಇರುತ್ತೆ. ಸೊ ನನ್ನಲ್ಲಿ ಯಾವ ಬದಲಾವಣೆಗಳು ಇಲ್ಲ, ನಾನು ಬದಲಾಗೋದಿಲ್ಲ, ಮತ್ತು ದೇರ್ ವಿಲ್ ಬಿ ನೋ ಮಾಡಿಫಿಕೇಶನ್ಸ್. ಸೊ ಪರಮಾತ್ಮ ಈ ರೀತಿ ಹೇಳ್ತಾ ಇದ್ದಾನೆ. ಬಟ್ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಉದಾಹರಣೆಗೆ, ಒಂದು ಚಿನ್ನದ ಆಭರಣ, ಆರ್ನಮೆಂಟ್, ಲೆಟ್ ಅಸ್ ಸೇ ಇಟ್ ಈಸ್ ಎ ನೆಕ್ಲೆಸ್. ಸೊ ಅದೊಂದು ಚಿನ್ನದ ಆಭರಣ, ನೆಕ್ಲೆಸ್ ಅನ್ನುವಂಥದ್ದು ಚಿನ್ನದ ಆಭರಣ. ಆ ನೆಕ್ಲೆಸ್ಸು ಮತ್ತಷ್ಟು ಮನಮೋಹಕವಾಗಿರಬೇಕು, ಮತ್ತಷ್ಟು ಸೌಂದರ್ಯ ಅದರಲ್ಲಿರಬೇಕು ಅಂತ ಹೇಳಿ ಆ ನೆಕ್ಲೆಸ್ನ ಮಾಡಬೇಕಾದ್ರೆ ಆ ನೆಕ್ಲೆಸ್ಗೆ ಅಲ್ಲಲ್ಲಿ ಮುತ್ತು, ರತ್ನ, ಹವಳ, ವಜ್ರ ಇತ್ಯಾದಿಗಳನ್ನೆಲ್ಲ ಬಹಳ ಅಲಂಕೃತವಾಗಿ ಜೋಡಿಸಿ ನೋಡಿದ ತಕ್ಷಣ ಅದು ಅಪೀಲ್ ಆಗಬೇಕು. ಓ, ವಂಡರ್ಫುಲ್ ನೆಕ್ಲೆಸ್, ನೋಡಿದ ತಕ್ಷಣ ತಗೋಬೇಕು ಕಸ್ಟಮರ್. ಆ ರೀತಿ ಒಂದು ನೆಕ್ಲೆಸ್ಸು ಆಗಿದೆ, ನೆಕ್ಲೆಸ್ ಒಂದು ಮ್ಯಾನುಫ್ಯಾಕ್ಚರ್ ಆಗಿದೆ, ಅದು ಚಿನ್ನದ್ದು. ಸೊ ಒಂದು ವೇಳೆ ಏನೋ ಒಂದು ಕಾರಣದಿಂದ, ವೈಲ್ ಹ್ಯಾಂಡ್ಲಿಂಗ್, ಏನೋ ಒಂದು ಕಾರಣದಿಂದ ಆ ನೆಕ್ಲೆಸ್ಸು ಯಾವುದೋ ಒಂದು ಭಾಗದಲ್ಲಿ ಸ್ವಲ್ಪ ಬೆಂಡ್ ಆಗತ್ತೆ. ಅಂತಂದರೆ ನಾವು ಸ್ವಲ್ಪ ನೆಗ್ಗೋಯ್ತು ಅಂತ ಹೇಳ್ತೀವಿ. ಅಂತಂದರೆ ಬೆಂಟ್, ಯಾವುದಕ್ಕೋ ತಗುಲ್ತು, ಅದನ್ನು ಹ್ಯಾಂಡ್ಲ್ ಮಾಡ್ಬೇಕಾದ್ರೆ, ಎಲ್ಲ ಎತ್ಕೊಂಬರ್ಬೇಕಾದ್ರೆ, ಅಥವಾ ಅದನ್ನು ಅದಕ್ಕೆ ಕೊಟ್ಟಿರುವಂತಹ ಬಾಕ್ಸಲ್ಲಿ ನಾವು ಇಡದೆ ಬೇರೆ ಏನೋ ಅದರ ಮೇಲೆ ಭಾರ ಬೀಳತ್ತೆ, ಆ ಥರ ಮಿಸ್ ಹ್ಯಾಂಡ್ಲಿಂಗ್, ಆ ರೀತಿ ಆಗಿಬಿಟ್ಟು ಅಲ್ಲಿ ಸ್ವಲ್ಪ ಬೆಂಡ್ ಆಗತ್ತದು. ಬಟ್ ಬೆಂಡ್ ಆದಾಗ ಅದನ್ನ ಡ್ಯಾಮೇಜ್ ಆಯಿತು ಅಂತ ಹೇಳ್ತೀವಿ. ಹೇಗೆ ಡ್ಯಾಮೇಜ್ ಆಯಿತು? ಅಲ್ಲಲ್ಲಿ ಹವಳ, ಮುತ್ತು ಅಥವಾ ವಜ್ರ ಏನೋ ಒಂದು ಕೂಡಿಸಿದ್ರಲ್ಲ, ಒಂದೆರಡು ವಜ್ರನೋ ಹವಳನೋ ಯಾವುದೋ ಅದು ಈಚೆ ಬಂದ್ಬಿಡ್ತು. ಬೆಂಡ್ ಆಗಿದ್ದರಿಂದ ಅದು ಓಪನ್ ಆಗೋಯ್ತು. ಓಪನ್ ಆಗಿಬಿಟ್ಟು ಮುತ್ತು, ಹವಳನೋ ವಜ್ರನೋ ಆ ಕಲ್ಲು ಏನಿರುತ್ತೆ ಅದು ಈಚೆ ಬಂದ್ಬಿಡ್ತು. ಆ ಜಾಗದಿಂದ ಈಚೆ ಬಂದಿದ್ದು ಸಮ್ ಸ್ಟೋನ್ಸ್, ದಟ್ಸ್ ಆಲ್. ಬಟ್ ಆ್ಯಕ್ಚುಲಿ ಥಿಂಕ್, ಚಿನ್ನಕ್ಕೇನಾದ್ರು ತೊಂದರೆ ಆಯಿತಾ? ಚಿನ್ನಕ್ಕೆ ಯಾವ ರೀತಿ ತೊಂದರೆನೇ ಇಲ್ಲ. ಇನ್ಫ್ಯಾಕ್ಟ್ ಆಭರಣ ಅಂತ ನಾವೇನು ಹೇಳ್ತಾ ಇದ್ದೀವಿ, ದಟ್ ಆಭರಣ ಈಸ್ ದಿ ನೇಮ್ ಆ್ಯಂಡ್ ದಿ ಫಾರ್ಮ್. ದ ಎಸೆನ್ಸ್ ಈಸ್ ದಿ ಚಿನ್ನ. ದ ಎಸೆನ್ಸ್ ಈಸ್ ದಿ ಚಿನ್ನ. ಸೊ ಆ ನೆಗ್ಗೋಯ್ತು ಅಥವಾ ಬೆಂಟ್ ಆಯಿತು ಅನ್ನೋವಂತಹದ್ದು ಇಟ್ ಈಸ್ ದಿ ಆಭರಣ. ಸೊ ಡ್ಯಾಮೇಜ್ ಆಯಿತು ಅಂತ ಹೇಳಿ ಒಂದೆರಡು ಆ ಸ್ಟೋನ್ಸ್ ಕೂಡ ಈಚೆ ಬಂತು. ಬಟ್ ಸ್ಟಿಲ್ ನಥಿಂಗ್ ಹ್ಯಾಪನ್ ಟು ದಿ ಚಿನ್ನ. ಚಿನ್ನಕ್ಕೆ ಏನು ತೊಂದರೆ ಆಗಲೇ ಇಲ್ಲ. ಸೊ ಚಿನ್ನ ಡಸ್ ನಾಟ್ ಅಂಡರ್ಗೋ ಎನಿ ಚೇಂಜಸ್. ಪರಮಾತ್ಮ ಹೇಳ್ತಾನಲ್ಲ, ನನ್ನಲ್ಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ. ನೋ ಮಾಡಿಫಿಕೇಶನ್ಸ್ ಫಾರ್ ಮೀ. ದಿಸ್ ಈಸ್ ದಿ ಮೀನಿಂಗ್. ಚಿನ್ನಕ್ಕೆ ಏನೊಂದೂ ಆಗಲಿಲ್ಲ. ಆಭರಣ, ಇಟ್ಸ್ ಎ ನೇಮ್ ಆ್ಯಂಡ್ ಫಾರ್ಮ್, ಅದು ಒಂಚೂರು ಬೆಂಡ ಆಯಿತು. ಚಿನ್ನ ಬೆಂಡಾಗಿರೋದ್ರಲ್ಲೂ ಚಿನ್ನನೇ ಇರೋದು. ಆಭರಣ ಬೆಂಟ್ ಆಯ್ತಲ್ಲ, ಬೆಂಟ್ ಆಗಿರೋ ಜಾಗದಲ್ಲೂ ಚಿನ್ನ ಈಸ್ ದೇರ್. ಸೊ ನಥಿಂಗ್ ಹ್ಯಾಪನ್ ಟು ದಿ ಚಿನ್ನ. ಚಿನ್ನ ಈಸ್ ಆಲ್ವೇಸ್ ದಿ ಚಿನ್ನ. ಸೊ ಪರಮಾತ್ಮ ಅಂತಂದಾಗ there will be no modification, there will be no changes in the Paramatma. And this is called Bhutatma. Bhutatma ಅಂತಂದ್ರೆ ಈ ಅರ್ಥ. ಸೊ ಇದು ಪರಮಾತ್ಮನ 10ನೇ ಹೆಸರು. 2ನೇ ಶ್ಲೋಕದಲ್ಲಿ ಪ್ರಾರಂಭದಲ್ಲಿ ಬರುತ್ತೆ ಭೂತಾತ್ಮ. ಭೂತಾತ್ಮ ಪರಮಾತ್ಮ ಚ. ಸೊ ಭೂತಾತ್ಮ ಈಸ್ ದಿ 10th name and this is the meaning of Bhutatma. And now the 11th name, Paramatma.
ಸೊ ಪರಮಾತ್ಮ ಅಂತಂದಾಗ ಪರ ಅಂತಂದರೆ ಹೈಯೆಸ್ಟ್, ಸುಪೀರಿಯರ್, ವೆರಿ ಗ್ರೇಟ್, ಈ ಅರ್ಥ ಬರುತ್ತೆ ಪರಂ. ಸೊ ಪರಮಾತ್ಮ ಅಂತಂದಾಗ ದಟ್ ಪರ ಅನ್ನುವಂತಹದ್ದು ಸುಪೀರಿಯರ್, ಹೈಯರ್, ವೆರಿ ಗ್ರೇಟ್, ಶ್ರೇಷ್ಠ, ಸುಪೀರಿಯರ್, ಇಂತಹ ಅರ್ಥಗಳು ಬರುತ್ತೆ ಪರ. ಲಿಮಿಟ್ಲೆಸ್. ಸೊ ಆತ್ಮ ಮೀನ್ಸ್ ಸೆಲ್ಫ್. ಸೊ ಪರಮಾತ್ಮ ಅಂತಂದರೆ ಈ ರೀತಿ ಸುಪೀರಿಯರ್ ಸೆಲ್ಫ್, ಹೈಯೆಸ್ಟ್ ಸೆಲ್ಫ್, ಲಿಮಿಟ್ಲೆಸ್ ಸೆಲ್ಫ್, ದಟ್ ಈಸ್ ಪರಮಾತ್ಮ. ಸೊ ಪರ ಆತ್ಮ ಮೀನ್ಸ್ ಹಿ ಈಸ್ ದಿ ಸೆಲ್ಫ್. And why he is para, why he is Shrestha? Atma means self, para means he is the highest, superior, great, and so many other things. And why this self is para? Self anta atma antandre self, and paramatma anta ಹೇಳಿದಾಗ ಪರ ಅನ್ನುವಂತಹದ್ದು ಹೈಯೆಸ್ಟ್, ಸುಪೀರಿಯರ್ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಸೆಲ್ಫ್ ಅಂತಂದರೆ ಆತ್ಮ ಅಂತಂದರೆ ಸೆಲ್ಫ್ ಅನ್ನೋ ಅರ್ಥ ಕೊಡುತ್ತೆ. ಆ್ಯಂಡ್ ಪರ ಆತ್ಮ, ಪರಂ ಆತ್ಮ, ಪರಮಾತ್ಮ ಅಂತಂದಾಗ ದಿಸ್ ಸೆಲ್ಫ್ ಈಸ್ ಸುಪೀರಿಯರ್. ಹೌ ಡು ಯು ಸೇ ದ್ಯಾಟ್? ಹೌ ಡು ಯು ಸೇ ದಿ ಸೆಲ್ಫ್ ಈಸ್ ಸುಪೀರಿಯರ್ ಆರ್ ದಿ ಸೆಲ್ಫ್ ಈಸ್ ಹೈಯೆಸ್ಟ್? ಯು ಆರ್ ಕಾಲಿಂಗ್ ಇಟ್ ಪರಮಾತ್ಮ. ಪರಮಾತ್ಮ ಮೀನ್ಸ್ ದಿಸ್ ಈಸ್ ದಿ ಒನ್. ಬಟ್ ವೈ ದ ಸೆಲ್ಫ್ ಈಸ್ ಪರಂ? ಪರ ಅಂತ ಹೇಳಿದಾಗ ಇಟ್ ಇಸ್ ಕಾಲ್ಡ್ ದಿ ಹೈಯೆಸ್ಟ್ ಅಥವಾ ಸುಪೀರಿಯರ್ ಅಂತ ಯಾಕೆ ಹೇಳ್ತಾ ಇದೆ ಶಾಸ್ತ್ರ ಅಂತಂದರೆ, ಇಟ್ ಈಸ್ ದಿಸ್ ಪರ ಅನ್ನುವಂತಹದ್ದು ಈಸ್ ಫ್ರೀ ಫ್ರಮ್ ಆಲ್ ಲಿಮಿಟೇಷನ್ಸ್. ಇಟ್ ಈಸ್ ಫ್ರೀ ಫ್ರಮ್ ಆಲ್ ಲಿಮಿಟೇಷನ್ಸ್. ಫ್ರೀ ಫ್ರಮ್ ಆಲ್ ಲಿಮಿಟೇಷನ್ಸ್ ಅಂತಂದರೆ ಏನೆಲ್ಲ ಲಿಮಿಟೇಷನ್ಸ್ಗಳು ಇರಬಹುದು? ಜನರಲ್ ಆಗಿ ವೇದಾಂತದ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ನಾವು ಅಂತಂದಾಗ ಇಲ್ಲಿ ಕಂಡು ಬರುವಂತಹ ಲಿಮಿಟೇಷನ್ಸ್, ದೆರ್ ಆರ್ 3 ಟೈಪ್ಸ್ ಆಫ್ ಲಿಮಿಟೇಷನ್ಸ್. ಆದರೆ ಇಲ್ಲಿ ಪರಮಾತ್ಮ ಅಂತ ಹೇಳಿದಾಗ ಅವನಿಗೆ ಯಾವುದೇ ರೀತಿಯ ಅಂತಹ ಲಿಮಿಟೇಷನ್ಸ್ ಇಲ್ಲ. ಹಿ ಈಸ್ ಫ್ರೀ ಫ್ರಮ್ ಆಲ್ ಟೈಪ್ಸ್ ಆಫ್ ಸಚ್ ಲಿಮಿಟೇಷನ್ಸ್. ಸೊ ಹಿ ಈಸ್ ಪರಂ. ಪರಮಾತ್ಮನಿಗೆ ಯಾವುದೇ ರೀತಿಯ ಲಿಮಿಟೇಷನ್ಸ್ ಅನ್ನುವಂತಹದ್ದು ಇಲ್ಲ. ಸೊ ಹಿ ಈಸ್ ಸರ್ವಶಕ್ತ. ಲಿಮಿಟ್ ಇದೆ ಅಂತಂದರೆ ಆಗ ಅವನನ್ನು ಸರ್ವಶಕ್ತ ಅಂತ ಹೇಳೋಕ್ಕಾಗ್ತಿರಲಿಲ್ಲ. ಸೊ ಹಿ ಈಸ್ ಫ್ರೀ ಫ್ರಮ್ ಲಿಮಿಟೇಷನ್ಸ್ ಅಂತ ಹೇಳಿರೋದ್ರಿಂದ ಪರಮಾತ್ಮ ಈಸ್ ಸರ್ವಶಕ್ತ ಆಲ್ಸೋ. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಲಿಮಿಟೇಷನ್ಸ್ ಅಂತ ವೇದಾಂತದಲ್ಲಿ ನಾವು ಗುರುತಿಸ್ತೀವಿ. ಸೊ ವಾಟ್ ಆರ್ ದೋಸ್ 3 ಡಿಫರೆಂಟ್ ಟೈಪ್ಸ್ ಆಫ್ ಲಿಮಿಟೇಷನ್ಸ್? ಒಂದು ಸ್ಪೇಸ್ ವೈಸ್ ಲಿಮಿಟೇಷನ್. ಸ್ಪೇಸ್ ವೈಸ್ ಲಿಮಿಟೇಷನ್ ಅಂತಂದರೆ ಒನ್ ಕ್ಯಾನ್ ಬಿ ಲಿಮಿಟೆಡ್ ಆರ್ ಎನಿ ಆಬ್ಜೆಕ್ಟ್, ಯಾವುದೇ ಒಂದು ವಸ್ತುವಾಗಿರಲಿ, ವ್ಯಕ್ತಿಯಾಗಿರಲಿ, ಅಥವಾ ಎನಿ ಕ್ರಿಯೇಟೆಡ್ ಎಂಟಿಟಿ that comes into this existence is limited space wise. ಎರಡನೇದು ಟೈಮ್ ವೈಸ್ ಲಿಮಿಟೇಷನ್, ಆ್ಯಂಡ್ ಮೂರನೇದು ಆಬ್ಜೆಕ್ಟ್ ವೈಸ್ ಲಿಮಿಟೇಷನ್. ಹೀಗೆ 3 ರೀತಿಯ ಲಿಮಿಟೇಷನ್ಸ್ಗಳನ್ನು ನಾವಿಲ್ಲಿ ನೋಡ್ತೀವಿ. ಇವುಗಳನ್ನು ದೇಶಮಿತಿ, ಕಾಲಮಿತಿ ಮತ್ತು ವಸ್ತುಮಿತಿ ಅಂತ ನಾವು ಕರಿತೀವಿ. ಆದರೆ ಪರಮಾತ್ಮ ಅಂತ ಹೇಳಿದಾಗ ಇಂತಹ ಇತಿಮಿತಿ ಇಲ್ಲ. ಪರಮಾತ್ಮನಿಗೆ there is no boundary, no limitations. He is free from all types of limitations. ನಾವು ಪರಮಾತ್ಮ ಅಂತಂದಾಗ ದಿ ಅಬ್ಸಲ್ಯೂಟ್ ಬ್ರಹ್ಮನ್ ಅಂತ ಹೇಳ್ತೇವೆ. ವೇದಾಂತದಲ್ಲಿ
ದಿ ಅಬ್ಸಲ್ಯೂಟ್ ಬ್ರಹ್ಮನ್ ಈಸ್ ದಿ ಸುಪೀರಿಯರ್. ಯಾಕೆಂತಂದರೆ ಇಲ್ಲಿ ವೇದಾಂತದ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಪರಮಾತ್ಮ ಅಂತ ಹೇಳ್ತೀವಿ, ದೇವರು ಅಂತ ಕರಿತೀವಿ, ದೇವತೆ ಅಂತ ಹೇಳ್ತೀವಿ, ಜೊತೆಯಲ್ಲಿ ಅನೇಕರನ್ನ ಕೂಡ ನಾವು ದೇವರು ದೇವತೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದರಿಂದ ಆಕ್ಚುಲ್ ಆಗಿ ಹೂ ಇಸ್ ದಟ್ ಪರಮಾತ್ಮ? ಯಾಕೆಂದ್ರೆ ಎಷ್ಟೊಂದು ಜನನ ಹೇಳ್ಬಿಟ್ಟು ಹೀ ಈಸ್ ಆಲ್ಸೋ ಎ ಗಾಡ್, ಹೀ ಈಸ್ ಆಲ್ಸೋ ಎ ಗಾಡ್, ಹೀ ಈಸ್ ಎ ದೇವತೆ, ಹೀ ಈಸ್ ಆಲ್ಸೋ ದೇವತೆ. ದೇರ್ ಆರ್ ಸೋ ಮೆನಿ ಗಾಡ್ಸ್, ಸೋ ಮೆನಿ ದೇವತೆಸ್. ಸೊ ಅದಕ್ಕೆ ವೇದಾಂತದಲ್ಲಿ ಪರಮಾತ್ಮ ಅಂತಲೇ ಹೇಳಿದಾಗ, ದಿ ಭಗವಾನ್ ಅಂತ ಹೇಳಿದಾಗ, ದಿ ಅಬ್ಸಲ್ಯೂಟ್ ಬ್ರಹ್ಮನ್ ಆರ್ ದಿ ಆತ್ಮನ್, and he is considered to be the superior, and he is free from all these three types of limitations. ಮತ್ತೆ ವೇದಾಂತ ಹೇಳ್ತಾನೆ ಇರುತ್ತೆ, ಪರಮಾತ್ಮ ಅಂತಂದಾಗ ಅವನ ಮತ್ತೊಂದು ವಿಶೇಷ ಏನು ಅಂತಂದರೆ ಹಿ ಈಸ್ ಎವ್ರಿವೇರ್, ದಟ್ ಈಸ್ ಹಿಸ್ ಗುಣ. ಇನ್ಫ್ಯಾಕ್ಟ್ ಹಿ ಈಸ್ ಎ ಗುಣಾತೀತ. ನಾವು ನಮಗೆ ಅರ್ಥ ಆಗಬೇಕು ಅಂತ ಹೇಳಿ ಪರಮಾತ್ಮನ ಶಕ್ತಿ ಇದು, ಮಹಿಮೆ ಇದು, ಅವನ ಸ್ವಭಾವನೆ ಈ ರೀತಿ. ಸ್ವಭಾವ ಎಲ್ಲ ನಮಗೆ, ಪರಮಾತ್ಮ ಅದೆಲ್ಲವನ್ನ ಮೀರಿರೋಂಥ ಅವನು. ಆದರೆ ನಮಗೆ ಅರ್ಥ ಆಗಬೇಕಲ್ಲ, ಪರಮಾತ್ಮ ಈಸ್ ಎವ್ರಿವೇರ್ ಅಂತ ಹೇಳ್ತೀವಿ. ಆ ಎವ್ರಿವೇರ್ ಅನ್ನೋಂತಹದ್ದು ಎಲ್ರಿಗೂ ಆಗೋದಿಲ್ಲ. ಅದು ಇಟ್ ಈಸ್ ಓನ್ಲಿ ಫಾರ್ ದಿ ಪರಮಾತ್ಮ. ಸೊ ವೈ ಓನ್ಲಿ ಪರಮಾತ್ಮ ಕ್ಯಾನ್ ಬಿ ಎವ್ರಿವೇರ್? ಆಗೇನು ಹೇಳ್ತೀವಿ ಅಂತಂದರೆ ದಟ್ ಈಸ್ ಹಿಸ್ ಸ್ವಭಾವ, ಅದು ಅವನ ಶಕ್ತಿ, ಅದು ಅವನ ಮಹಿಮೆ, ಅದು ಅವನ ಗುಣ. ಬಟ್ ಇವೆಲ್ಲವನ್ನ ದಾಟಿ ಮೀರಿರೋಂಥ ಅವನು ಪರಮಾತ್ಮ. ಬಟ್ ನಮಗೆ ಅರ್ಥ ಆಗಬೇಕು ಇಂತಹದ್ದೆಲ್ಲ. ಈಗ ಸರ್ವವ್ಯಾಪಿ ಅಂತಂದಾಗ ನಾವು ಅರ್ಥ ಮಾಡ್ಕೋಬೇಕಲ್ಲ, ಪರಮಾತ್ಮ ಎಲ್ಲೆಲ್ಲೂ ಇರಬಲ್ಲ ಅನ್ನೋಂತಹದ್ದು ನಮ್ಗೆ ಅರ್ಥ ಆಗಬೇಕು. ಮತ್ತು ಹೇಗೆ ಅವನು ಎಲ್ಲ ಕಡೆ ಇರೋದಕ್ಕೆ ಸಾಧ್ಯ? ಯಾಕೆ ಸಾಧ್ಯ ಅಂತಂದರೆ ಹಿ ಈಸ್ ಪರಮಾತ್ಮ, ಹಿ ಹ್ಯಾಸ್ ಗಾಟ್ ದಟ್ ಕೆಪಾಸಿಟಿ, ಹಿ ಈಸ್ ಕೇಪಬಲ್, ಹಿ ಹ್ಯಾಸ್ ಗಾಟ್ ದಟ್ ಅಬಿಲಿಟಿ. ಅದು ಅವನ ಗುಣ, ಅವನ ಮಹಿಮೆ, ಅವನ ಶಕ್ತಿ. ಈ ರೀತಿ ಎಲ್ಲ ನಾವು ಅದನ್ನು ಸೇರಿಸ್ತೀವಿ ಪರಮಾತ್ಮನಿಗೆ ನಾವು ಸೇರಿಸೋ ಹಿ ಈಸ್ ಅಸಂಗ. ಸೊ ಯಾಕೆ ಸೇರಿಸ್ತೀವಿ ಅಂದರೆ ನಮಗೆ ಅರ್ಥ ಆಗಬೇಕಲ್ಲ, ನಾವು ಮರಿಬಾರ್ದು. ಪರಮಾತ್ಮ ಅಂತಂದಾಗ ಏನು ಅನ್ನೋಂತಹದ್ದು ಕೂಡಲೇ ನಮ್ಮ ನೆನಪಿಗೆ ಬರಬೇಕು. ಸೊ ಅದಕ್ಕೆ ಈ ಆಟ್ರಿಬ್ಯೂಟ್ಸ್ ಇದನ್ನೆಲ್ಲ ಸೇರಿಸ್ಬಿಟ್ಟು ದಿಸ್ ಈಸ್ ಪರಮಾತ್ಮ. ಸೊ ಆಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಯಾಕೆ ನಾನು ಎಲ್ಲ ಕಡೆ ಇರೋದಕ್ಕಾಗೋದಿಲ್ಲ, ಪರಮಾತ್ಮ ಮಾತ್ರ ಯಾಕೆ ಎಲ್ಲ ಕಡೆ ಇರ್ತಾನೆ? ಸೊ ಇದೆಲ್ಲ ನಮ್ಗೆ ಯಾವ ಗೊತ್ತಾಗತ್ತೆ ಅಂತಂದರೆ ಅಲ್ಲಿರುವಂತಹ ಕೆಲವು ವಿಶೇಷಗಳನ್ನು ಇದು ಪರಮಾತ್ಮನಿಗೆ ಸೇರಿರೋದು. ಪರಮಾತ್ಮನಿಗೆ ಸೇರಿರೋದು ಅಂತಂದರೆ ಅವನು ಈಸ್ ಎ ಪೂರ್ಣ ಪುರುಷ. ಅವನು ಪರಮಾತ್ಮನಿಗೆ ನಾವೇನೂ ಕೊಡಬೇಕಾಗಿಲ್ಲ. ಪರಮಾತ್ಮನ ಬಳಿ ಎಲ್ಲ ಇರೋವಂತಹದ್ದು. ಅವನು ಈಸ್ ಅನ್ಟಚ್ಡ್. ಅವನನ್ನು ಅನ್ಟಚ್ಡ್, ಈಸ್ ಅಸಂಗ ಅಂತ ಹೇಳಿದ್ಮೇಲೆ ಇದು ಅವನಿಗೆ ಸೇರಿದೆ ಅನ್ನುವಂತಹದ್ದು. ಇದು ನಮಗೆ ಅರ್ಥ ಆಗಲಿ ಅಂತ ನಾವು ಇಂತಹ ಭಾಷೆಯನ್ನು ಉಪಯೋಗಿಸಿ ನಾವು ಮಾತನಾಡ್ತಾ ಇರುವಂತಹದ್ದು. ಸೊ ಪರಮಾತ್ಮ ಈಸ್ ಎವ್ರಿವೇರ್ ಅಂಡ್ ಹಿ ಈಸ್ ಎಟರ್ನಲ್ ಅಂಡ್ ದೆರ್ ಈಸ್ ನಥಿಂಗ್ ಎಲ್ಸ್ ಎಕ್ಸಿಸ್ಟ್ಸ್ ಸಪರೇಟ್ ಫ್ರಮ್ ಪರಮಾತ್ಮ. ಪರಮಾತ್ಮನನ್ನು ಹೊರತುಪಡಿಸಿ, ಪರಮಾತ್ಮ ಇಲ್ಲದೆ ಹೋದ್ರೂ ಪರವಾಗಿಲ್ಲಪ್ಪ, ಈ ವಸ್ತು ಇರುತ್ತೆ ಅಥವಾ ನಾನು ಇರ್ತೀನಿ ಅನ್ನೋವಂಥದ್ದು ಆ ವಸ್ತು ಕೂಡ ಇಲ್ಲ, ಅಂತಹ ವ್ಯಕ್ತಿ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಬಿಕಾಸ್ ಆಫ್ ದಿ ಪರಮಾತ್ಮ ದಟ್ ಪರ್ಟಿಕ್ಯುಲರ್ ವಸ್ತು ಎಕ್ಸಿಸ್ಟ್, ದಿಸ್ ವ್ಯಕ್ತಿ ಎಕ್ಸಿಸ್ಟ್, ದಟ್ಸ್ ಆಲ್. ಪರಮಾತ್ಮನನ್ನು ಹೊರತುಪಡಿಸಿ ದೇರ್ ಈಸ್ ನಥಿಂಗ್ ದಟ್ ಕ್ಯಾನ್ ಎಕ್ಸಿಸ್ಟ್ ಆನ್ ಇಟ್ಸ್ ಓನ್. Because everything and every individual is dependent. When it is Paramatma anta ಹೇಳಿದಾಗ he is independent. So ಪರಮಾತ್ಮನನ್ನು ಹೊರತುಪಡಿಸಿದ್ರೆ we are all dependents. We are all dependents. So there is nothing that can exist apart from Paramatma. So deshatah parichinnam
ಕಾಲತಃ ಪರಿಚಿನ್ನಂ ಅಂಡ್ ವಸ್ತುತಃ ಪರಿಚಿನ್ನಂ ಈಸ್ ದಿ ಪರಮಾತ್ಮ. ಸೊ ಈಗ ಇಲ್ಲಿ ಲಿಮಿಟೇಷನ್ಸ್ ಬಗ್ಗೆ ಮಾತನಾಡ್ತಾ ಇದ್ದಿದ್ದು. ಹಿ ಈಸ್ ಫ್ರೀ ಫ್ರಮ್ ಆಲ್ ದಿ 3 types ಆಫ್ ಲಿಮಿಟೇಷನ್ಸ್. ದಟ್ ಈಸ್ ವೈ ಹಿ ಈಸ್ ಕಾಲ್ಡ್ ದಿ ಪರಂ. ಸೊ ವೈ ದಿಸ್ ಸೆಲ್ಫ್ ಈಸ್ ಗ್ರೇಟ್ ಅನ್ನೋದಕ್ಕೆ ನಾವು ಇಲ್ಲಿ ಮಾತನಾಡ್ತಾ ಇರುವಂತಹದ್ದು. ಸೊ ಪರಮಾತ್ಮ ಅಂತ ಹೇಳಿದಾಗ ಈ ಯಾವ ಲಿಮಿಟೇಷನ್ಸ್ಗಳು ಕೂಡ ಅವನಿಗೆ ಅಪ್ಲೈ ಆಗೋದಿಲ್ಲ. ಆ್ಯಂಡ್ ಅವುಗಳಲ್ಲಿ 3 ರೀತಿಯ ಲಿಮಿಟೇಷನ್ಸ್ ಇರುತ್ತೆ: ಸ್ಪೇಸ್ ವೈಸ್, ಟೈಮ್ ವೈಸ್ ಆ್ಯಂಡ್ ಆಬ್ಜೆಕ್ಟ್ ವೈಸ್. ಸೊ ವಾಟ್ ಈಸ್ ಸ್ಪೇಸ್ ವೈಸ್ ಲಿಮಿಟೇಷನ್? ಈಗ ಇಲ್ಲಿ ಒಂದು ವಸ್ತು ಇದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ವಸ್ತು ಇದೆ. ಇಲ್ಲಿ ಈ ವಸ್ತು ಇದೆ ಅಂತಂದ ಮೇಲೆ ದ ಸೇಮ್ ವಸ್ತು, ಯಾವ ವಸ್ತುವನ್ನು ಇಲ್ಲಿದೆ ಅಂತ ನಾವು ಹೇಳಿದ್ದೀವಿ, ಇದೇ ವಸ್ತು ಈಗ ಅಲ್ಲೂ ಇದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿಂದ ತಗೊಂಡು ಹೋಗಿ ಅಲ್ಲಿಟ್ಬಿಟ್ಟು ನಾವು ಅಲ್ಲಿದ್ದ ವಸ್ತು ಇಲ್ಲಿದೆ ಅಂತ ಹೇಳ್ಬೋದು. ಬಟ್ ಈ ಒಂದು ವಸ್ತುವನ್ನು ಇಲ್ಲಿ ತೋರಿಸ್ಬಿಟ್ಟು ಇಲ್ಲಿರುವಂತಹ ವಸ್ತು ಅಲ್ಲೂ ಇದೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನಾಟ್ ಪಾಸಿಬಲ್. ಸೊ ಒಂದು ವಸ್ತು ಇಲ್ಲಿದೆ ಅಂತಂದಮೇಲೆ ಆ ಒಂದು ವಸ್ತು ಮತ್ತೊಂದು ಕಡೆ ಇಲ್ಲ ನಾವು ಅರ್ಥ ಮಾಡ್ಕೊಂಡ್ಬೇಕು. ಈ ವಸ್ತು ಇಲ್ಲಿದೆ ನಾವು ಹೇಳಬೇಕಾಗಿಲ್ಲ, ಇದು ಅಲ್ಲಿಲ್ಲ ಅಂತ ನಾವು ಹೇಳಬೇಕಾಗಿಲ್ಲ. ಸೊ ಅದು ಇಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ. ಸೊ ಇಲ್ಲಿರುವಂತಹ ವಸ್ತು ಅಂತ ನಾವು ಹೇಳಿದ್ಮೇಲೆ ಇಲ್ಲಿರುವ ವಸ್ತು ಅಲ್ಲಿ ಇಲ್ಲ ಅಂತ ನಾವು ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಇಲ್ಲ. ಈ ವಸ್ತು ಇಲ್ಲಿದೆ ಅಂತಂದರೆ ಅದು ಕೇವಲ ಇಟ್ ಈಸ್ ಲಿಮಿಟೆಡ್ ಟು ಬಿ ಹಿಯರ್. ಇದು ಇಲ್ಲಿರೋದಕ್ಕೆ ಮಾತ್ರ ಸಾಧ್ಯ. ಇಲ್ಲೂ ಇದ್ದು ಅಲ್ಲೂ ಇರ್ತೀನಿ ಅಂತ ಹೇಳೋದಕ್ಕೆ ನಾಟ್ ಪಾಸಿಬಲ್. ಸೊ ಇಲ್ಲಿ ಇದ್ದೀನಿ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿದ್ದೀನಿ ಅಂತ ನಾನು ಹೇಳ್ತೀನಿ. ಈಗ ನಾನು ಮನೆಯಲ್ಲಿ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್ ಅಂತೆಲ್ಲ ಇರುತ್ತೆ. ಸೊ ನಾನಿಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇದ್ದೀನಿ. ನಾನು ಇಲ್ಲಿ ಇದ್ದೀನಿ ಅಂತಂದರೆ ನಾನು ಫಸ್ಟ್ ಫ್ಲೋರ್ನಲ್ಲಿ ಇಲ್ಲ ಅಂತಲೇ ಅರ್ಥ. ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತೀನಿ, ಆಮೇಲೆ ಗ್ರೌಂಡ್ ಫ್ಲೋರ್ನಲ್ಲಿ ನಾನಿಲ್ಲ ಅಂತ ಅರ್ಥ. ಸೊ ನಾನು ಇಲ್ಲಿದ್ದೀನಿ ಅಂತಂದಮೇಲೆ ನಾನು ಅಗೇನ್ ಮತ್ತೊಂದು ಕಡೆ ಇರೋದಕ್ಕೆ ಸಾಧ್ಯ ಇಲ್ಲ. ದಟ್ ಮೀನ್ಸ್ ನಾನಾಗಲಿ ಅಥವಾ ಯಾವುದೇ ಒಂದು ವಸ್ತು ಆಗಲಿ ಎರಡೆರಡು ಕಡೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. Therefore, any created entity is limited space-wise. ಆ ಒಂದು ವಸ್ತು ಅಥವಾ ವ್ಯಕ್ತಿ ಎನ್ನುವಂತಹದ್ದು ಇಫ್ ಇಟ್ ಈಸ್ ಇನ್ ಒನ್ ಪ್ಲೇಸ್, ಇಟ್ ಕೆನಾಟ್ ಬಿ ದೇರ್ ಇನ್ ದಿ ಅನದರ್ ಪ್ಲೇಸ್. ದಿಸ್ ಈಸ್ ಕಾಲ್ಡ್ ಸ್ಪೇಸ್-ವೈಸ್ ಲಿಮಿಟೇಷನ್. ದೇಶತಃ ಪರಿಚಿನ್ನಂ. ಅಂಡ್ ಪರಮಾತ್ಮ ಅಂತ ಹೇಳಿದಾಗ he is not limited by time wise. So what is time wise limitation? Iga if something that exists at one particular point of time, it does not exist at another point of time. ಈಗ ನಮ್ಮೆಲ್ರಿಗೂ ಕೂಡ ಡೇಟ್ ಆಫ್ ಬರ್ತ್ ಅನ್ನೋಂತಹದ್ದಿದೆ. ನಾವೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಹೇಳಿ ನಾವು ಅದನ್ನು ಏನು ಮಾಡ್ತೀವಿ, ವಿ ಕಾಲ್ ಇಟ್ ಡೇಟ್ ಆಫ್ ಬರ್ತ್. ನಾನು ಇಂತಹ ಸಮಯದಲ್ಲಿ ಹುಟ್ಟಿದ್ದೀನಿ. ಸೊ ಹೀಗೆ ನಮ್ಮೆಲ್ರಿಗೂ ಕೂಡ ಒಂದು ಡೇಟ್ ಆಫ್ ಬರ್ತ್ ಅನ್ನೋವಂತಹದ್ದಿದೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಡೇಟಲ್ಲಿ ನಾವು ಹುಟ್ಟಿರ್ತೀವಿ. ಸೊ it means this body did not exist before that date of birth. For example, there is X. There is someone called X. Date of birth of X is 1/1/25. January 1st, 2025 is the date of birth of X.
ಆ್ಯಂಡ್ ದಿಸ್ ಎಕ್ಸ್ ಅದರ ಬರ್ತ್ 1125 ಆಗಿದೆ ಅಂತಂದ ಮೇಲೆ ಆ ಎಕ್ಸ್ ಅನ್ನುವಂತಹದ್ದು 1125ಗಿಂತ ಮುಂಚೆ ಅಂತಂದರೆ 31/12/24 ಅವಾಗಿತ್ತ, 23 22 ಇಲ್ಲ, ಅದು ಬಂದಿದ್ದು 1125. ಸೊ 1125ಗಿಂತ ಮುಂಚೆ ಅದಿರಲಿಲ್ಲ. ಅದೇ ರೀತಿ ನಮಗೆಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರೋ ಹಾಗೆ ಡೇಟ್ ಆಫ್ ಡೆತ್ ಅನ್ನುವಂತಹದ್ದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ನಾವು ಹುಟ್ಟಿದ ಮೇಲೆ ದಿಸ್ ಈಸ್ ಮೈ ಡೇಟ್ ಆಫ್ ಬರ್ತ್ ಅಂತ ನಾವು ವಿ ಡಿಕ್ಲೇರ್, ಅದನ್ನು ನಾವು ಕಾಪಾಡ್ಕೋತೀವಿ. ದಿಸ್ ಈಸ್ ಮೈ ಡೇಟ್ ಆಫ್ ಬರ್ತ್ ಅಂತ ಹೇಳ್ತೀವಿ. ನಮಗೆಲ್ಲ ಗೊತ್ತು, ಎಷ್ಟು ಸಲ ಕೇಳಿದ್ರು ಯಾವಾಗ ಕೇಳಿದ್ರು ಕೂಡ ನಾವು ಡೇಟ್ ಆಫ್ ಬರ್ತ್ನ ಹೇಳ್ತೀವಿ. ಯಾಕೆಂದರೆ ನಾವು ಅಂಥ ದಿವಸ ಹುಟ್ಟಿದ್ವಿ, ಅದು ಹುಟ್ಟಿದ ಮೇಲೆ ಅದು ನಮ್ಮದು ಡೇಟ್ ಆಫ್ ಬರ್ತ್ ಆಗಿದೆ. ಸೊ ಯಾರು ಯಾವಾಗಲಾರು ಕೇಳಿದ್ರೆ ಏನಪ್ಪ ವಾಟ್ ಈಸ್ ಯುವರ್ ಡೇಟ್ ಆಫ್ ಬರ್ತ್, ಇಮ್ಮಿಡಿಯೇಟಾಗಿ ಕಣ್ಣು ಮುಚ್ಕೊಂಡು ನಾವು ಹೇಳ್ತೀವಿ ಇಂಥ ದಿವಸ ನಾವು ಹುಟ್ಟಿದ್ದೆ, ಅದು ನಂದು ಡೇಟ್ ಆಫ್ ಬರ್ತು. ಸೊ ಅದು ನೀನು ಇಲ್ಲಿ ಕೇಳಿದ್ರು ಅದೇ ಉತ್ತರ, ಅಲ್ಲಿ ಕೇಳಿದ್ರು ಅದೇ ಉತ್ತರ, ಎಲ್ಲಿ ಕೇಳಿದ್ರು ಅದೇ ಉತ್ತರ, ಯಾಕೆಂದರೆ ಹುಟ್ಟಿದ್ದೆ ಅವಾಗ. ಸೊ ಆ ಡೇಟ್ ಆಫ್ ಬರ್ತ್ನ ಮಾತ್ರ ನಾನು ಕೊಡೋದಕ್ಕೆ ಸಾಧ್ಯ. ಬಟ್ ಡೇಟ್ ಆಫ್ ಡೆತ್ ಅನ್ನುವಂಥದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದಕ್ಕೆ ಸಾಧ್ಯನೂ ಇಲ್ಲ. ದಿಸ್ ಈಸ್ ಕಾಲ್ಡ್ ಕಾಲತಃ ಪರಿಚಿನ್ನಂ, ಟೈಮ್ ವೈಸ್ ಲಿಮಿಟೇಷನ್. ನಾನು ಇಲ್ಲಿಗೆ ಬಂದಿರೋದು ಗೊತ್ತು, ಎಷ್ಟು ದಿವಸ ಇರ್ತೀನಿ ಅನ್ನೋದು ಗೊತ್ತಿಲ್ಲ. ದಟ್ ಈಸ್ ಕಾಲತಃ ಪರಿಚಿನ್ನಂ, ಟೈಮ್ ವೈಸ್ ಲಿಮಿಟೇಷನ್. ಬಟ್ ಪರಮಾತ್ಮ ಹಾಗಲ್ಲ, ಮುಂಚೆಯಿಂದನೂ ಇದ್ದಾನೆ, ಈಗಲೂ ಇದ್ದಾನೆ, ಮುಂದೇನೂ ಇರ್ತಾನೆ. ಈಸ್ ಎಟರ್ನಲ್, ಶಾಶ್ವತ. ಅಂಡ್ ಮೂರನೇದು, ದ ಥರ್ಡ್ ಕ್ಯಾಟಗರಿ ಆಫ್ ಲಿಮಿಟೇಷನ್ ಈಸ್ ಕಾಲ್ಡ್ ಆಬ್ಜೆಕ್ಟ್ ವೈಸ್ ಲಿಮಿಟೇಷನ್, ವಸ್ತುತಃ ಪರಿಚಿನ್ನಂ. ಇದನ್ನು ಹೇಗೆ ಅರ್ಥ ಮಾಡ್ಕೋಬೋದು? ಉದಾಹರಣೆಗೆ ಇಲ್ಲಿ ನಮ್ಮ ಹತ್ರ ಇಲ್ಲಿ ಎರಡು ಬೇರೆ ಬೇರೆ ವಸ್ತುಗಳಿದೆ. ಒಂದು ಮಣ್ಣಿನ ಮಡಿಕೆ, ಎರಡನೇದು ಅಡಿಗೆ ಮನೆಯಲ್ಲಿ ಉಪಯೋಗಿಸುವಂತಹ ಒಂದು ಇಕ್ಳ, ಬಿಸಿಯಾಗಿರುವಂತಹ ಪಾತ್ರೆಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಉಪಯೋಗಿಸುವಂತಹದ್ದು, ಅದು ಇಟ್ ಈಸ್ ಕಾಲ್ಡ್ ಇಕ್ಳ. ಸೊ ಅದು ಸಾಮಾನ್ಯವಾಗಿ ಅದು ಇಟ್ ಈಸ್ ಸ್ಟೀಲ್, ಸ್ಟೇನ್ಲೆಸ್ ಸ್ಟೀಲ್. ಸೊ ಇಲ್ಲಿ ಎರಡು ವಸ್ತು ಇದೆ ನಮ್ಮ ಹತ್ರ, ಒಂದು ಮಣ್ಣಿನ ಮಡಿಕೆ, ಮತ್ತೊಂದು ಇಕ್ಳ. ಸೊ ಈ ಇಕ್ಳ ಅನ್ನುವಂತಹದ್ದು ಮನೆಯಲ್ಲಿ ಪಾತ್ರೆಗಳನ್ನು ಎತ್ತಿ ಇಳಿಸೋದಕ್ಕೆ ಇಂಥದಕ್ಕೆ ಉಪಯೋಗಿಸುವಂತಹದ್ದು ವಸ್ತು ಅದು. ಹೀಗೆ ಎರಡು ವಸ್ತುಗಳು ಇಲ್ಲಿದೆ. ಈ ಎರಡೂ ವಸ್ತುಗಳು ಕೂಡ ಬೇರೆ ಬೇರೆ. ಒಂದು ಮಣ್ಣಿನ ಮಡಿಕೆ, ಮತ್ತೊಂದು ಇಕ್ಳ. ಒಂದು ಮಣ್ಣಿಂದು, ಮತ್ತೊಂದು ಸ್ಟೀಲ್ದು, ಸ್ಟೇನ್ಲೆಸ್ ಸ್ಟೀಲ್ದು. ಈ ಮಣ್ಣಿನ ಮಡಿಕೆ ಎನ್ನುವಂತಹದ್ದು ಎಂದಿಗೂ ಕೂಡ ಇಕ್ಕಳವಾಗಿ ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ಸಿಮಿಲರ್ಲಿ ಈ ಇಕ್ಕಳ ಅನ್ನುವಂತಹದ್ದು ಎಂದಿಗೂ ಕೂಡ ಮಣ್ಣಿನ ಮಡಿಕೆಯಾಗಿ ಬದಲಾವಣೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಈ ಮಣ್ಣಿನ ಮಡಿಕೆ ಎನ್ನುವಂತಹದ್ದು ಇಟ್ ಈಸ್ ಬ್ರೌನ್ ಇನ್ ಕಲರ್, ಬಟ್ ದಿಸ್ ಇಕ್ಕಳ ಸ್ಟೇನ್ಲೆಸ್ ಒಂಥರ ಬ್ರೈಟ್ ವೈಟ್. ಸೊ ಈ ಬ್ರೈಟ್ ವೈಟ್ ಅನ್ನುವಂತಹದ್ದು ಎಂದೂ ಕೂಡ ಮಣ್ಣಿನ ಮಡಿಕೆಗೆ ಬರೋದಿಲ್ಲ ಆ ಕಲರು, ಅಥವಾ ಮಣ್ಣಿನ ಮಡಿಕೆನಲ್ಲಿ ಇದೆಯಲ್ಲ ಆ ಮಡ್ ಕಲರು, ಅದು ಎಂದೂ ಕೂಡ ಸ್ಟೇನ್ಲೆಸ್ ಸ್ಟೀಲಿಗೆ ಬರೋದಿಲ್ಲ, ಅನ್ಲೆಸ್ ಅದನ್ನು ಪೇಂಟ್ ಮಾಡಬೇಕು. ಜನರಲ್ ಆಗಿ ಸ್ಟೀಲ್ ಅಂತಂದಾಗ ಆ ಬ್ರೈಟ್ ವೈಟೇ ಇರುತ್ತೆ. ಸೊ ಅದರಿಂದ ಎಂದೂ ಕೂಡ ಅದು ಬದಲಾಗೋದಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ವಸ್ತುತಃ ಪರಿಚಿನ್ನಂ, ಆಬ್ಜೆಕ್ಟ್ ವೈಸ್ ಲಿಮಿಟೇಷನ್.
ಅದು ಯಾವುದೇ ಒಂದು ವಸ್ತುವಾಗಿರಲಿ ಅಥವಾ ಆ ವಸ್ತುವನ್ನು ಗುರುತಿಸಿ ಅದು ಈ ರೀತಿ ಇರುತ್ತೆ ಅಂತ ವಿವರಿಸಿದ ನಂತರದಲ್ಲಿ ಅದು ಮತ್ತೊಂದು ಎಂಟಿಟಿ ಆಗೋದಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ವಸ್ತುನ ತೋರಿಸ್ಬಿಟ್ಟು ನೋಡಪ್ಪ ಇದು ಮಡಿಕೆ, ಇದು ಇಕ್ಳ ಅಂತ ನಾವು ಹೇಳಿರ್ತೀವಿ. ಇಟ್ ಈಸ್ ವೆಲ್ ಎಕ್ಸ್ಪ್ಲೈನ್ಡ್. ಆ ಮಡಿಕೆಯನ್ನು ಯಾವುದಕ್ಕೆ ಯೂಸ್ ಮಾಡಬೇಕು ಅದು ಹೇಳಿಕೊಟ್ಟಿರ್ತೀವಿ, ಇಕ್ಳನ್ನ ಯಾವುದಕ್ಕೆ ಯೂಸ್ ಮಾಡಬೇಕು ಅದು ಹೇಳಿಕೊಟ್ಟಿರ್ತೀವಿ. ಒಂದು ಸ್ವಲ್ಪ ದಿವಸ ಆದಮೇಲೆ ಬಂದು ನೋಡಿದಾಗ ಏನಾದ್ರು ಮಣ್ಣಿನ ಮಡಿಕೆ ಇಕ್ಳ ಆಗಿ ಆ ಇಕ್ಳ ಅನ್ನೋಂತಹದ್ದು ಮಣ್ಣಿನ ಮಡಿಕೆ ಆಗಿ ಏನಾದ್ರು ಬದಲಾವಣೆ ಆಗೋಗಿದೆಯಾ? ಸಾಧ್ಯವೇ ಇಲ್ಲ. ಆ ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ದ ಪಾರ್ಟ್ ಈಸ್ ಲಿಮಿಟೆಡ್ ಬೈ ಇಕ್ಳ ಆ್ಯಂಡ್ ದಿ ಇಕ್ಳ ಈಸ್ ಲಿಮಿಟೆಡ್ ಬೈ ಪಾರ್ಟ್. ದಟ್ಸ್ ಆಲ್. ಅದು ಎಂದಿಗೂ ಇಕ್ಳ, ಇದು ಎಂದಿಗೂ ಪಾರ್ಟ್. ದಿಸ್ ಇಸ್ ಕಾಲ್ಡ್ ವಸ್ತುತಃ ಪರಿಚಿನ್ನಂ. ಬಟ್ ವೆನ್ ವಿ ಟಾಕ್ ಅಬೌಟ್ ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮನಿಗೆ ಹಿ ಡಸ್ ನಾಟ್ ಹ್ಯಾವ್ ಆಲ್ ದೀಸ್ 3 ಟೈಪ್ಸ್ ಆಫ್ ಲಿಮಿಟೇಷನ್ಸ್. ಅವನಿಗೆ ಈ ರೀತಿ ಯಾವುದೇ ಒಂದು ಲಿಮಿಟೇಷನ್ಸ್ ಅನ್ನುವಂತಹದ್ದು ಪರಮಾತ್ಮನಲ್ಲಿ ಕಂಡು ಬರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಪರಮಾತ್ಮನನ್ನು ನಾವು ಹಿ ಈಸ್ ಫ್ರೀ ಫ್ರಮ್ ಆಲ್ ದೀಸ್ 3 ಟೈಪ್ಸ್ ಆಫ್ ಆಲ್ ಟೈಪ್ಸ್ ಆಫ್ ಲಿಮಿಟೇಷನ್ಸ್. ನಾವಿಲ್ಲಿ 3 ಟೈಪ್ಸ್ ಆಫ್ ಲಿಮಿಟೇಷನ್ಸ್ ಅಂತ ಹೇಳಿದ್ವಿ, ಇನ್ನೇನಿದೆಯೋ ನಮಗೆ ಗೊತ್ತಿಲ್ಲ. ಸೊ ಹಿ ಈಸ್ ಫ್ರೀ ಫ್ರಮ್ ಆಲ್ ಟೈಪ್ಸ್ ಆಫ್ ಲಿಮಿಟೇಷನ್ಸ್. ಸೊ ಪರಮಾತ್ಮ ಈಸ್ ಫ್ರೀ ಫ್ರಮ್ ಆಲ್ ಟೈಪ್ಸ್ ಆಫ್ ಲಿಮಿಟೇಷನ್ಸ್ ಅಂತಂದಾಗ ಅವನನ್ನು ಯಾವ ರೀತಿ ಕರಿಬೋದಾದರೆ, ಪರಮಾತ್ಮ ಅಂತಂದಾಗ ದೇಶತಃ ಅಪರಿಚಿನ್ನಂ, ಕಾಲತಃ ಅಪರಿಚಿನ್ನಂ ಅಂಡ್ ವಸ್ತುತಃ ಅಪರಿಚಿನ್ನಂ ಈಸ್ ಪರಮಾತ್ಮ. ಪರಮಾತ್ಮನಿಗೆ ಈ ರೀತಿ ಇಷ್ಟೊಂದು ಶಕ್ತಿ ಬರೋದಕ್ಕೆ ಹೇಗೆ ಸಾಧ್ಯ? ಬಿಕಾಸ್ ಹಿ ಈಸ್ ದಿ ಕಾಸ್ ಆಫ್ ದಿ ವಸ್ತು. ಯಾವುದೇ ಒಂದು ವಸ್ತು ಅಂತ ಹೇಳಿದಾಗ ನಾಟ್ ಓನ್ಲಿ ವಸ್ತು, ಹಿ ಈಸ್ ದಿ ಕಾಸ್ ಆಫ್ ಟೈಮ್ ಅಂಡ್ ಸ್ಪೇಸ್ ಆಲ್ಸೋ. ಅದಕ್ಕೆ ಪ್ರಾರಂಭದಲ್ಲಿ ನಾವು ಏನು ಹೇಳಿದ್ವಿ ಅಂತಂದರೆ, ಈ ಚರ್ಚೆ ಪ್ರಾರಂಭದಲ್ಲಿ ಪರಮಾತ್ಮ ಹಿ ಮ್ಯಾನಿಫೆಸ್ಟ್ಸ್ ಆಸ್ ವರ್ಲ್ಡ್. ಆ ನಂತರದಲ್ಲಿ ಜಗತ್ತಿನಲ್ಲಿ ಅನೇಕಗಳು ಬರೋದಕ್ಕೂ ಕೂಡ ಅವನೇ ಕಾರಣ ಆದ. ಬಂದಂತಹ ಅವೆಲ್ಲವೂ ಕೂಡ ಪರಮಾತ್ಮನದ ಮತ್ತೊಂದು ಸ್ವರೂಪ. ಅಲ್ಲಿ ಬೇರೆ ಬೇರೆ ಇಲ್ಲವೇ ಇಲ್ಲ. ಇದು ಪ್ರಪಂಚ, ಇದು ಪರಮಾತ್ಮ, ಇದು ವಸ್ತು, ಇದು ಪರಮಾತ್ಮ. ದೇರ್ ಇಸ್ ನಥಿಂಗ್ ಲೈಕ್ ದಟ್. He is the cause of every vastu. He is the cause of time and space. Vastutah, kalatah and space wise, time wise, object wise. ಈ ಕ್ರಿಯೇಷನ್ ಅಂತ ಹೇಳಿದಾಗ ಪರಮಾತ್ಮ ಈ ಕ್ರಿಯೇಷನ್ನಲ್ಲಿ ಎಲ್ಲವುಗಳಾಗಿ ಬದಲಾದ. ದಟ್ ಈಸ್ ದಿ ಕಾರುಣ್ಯ ಆಫ್ ದಿ ಪರಮಾತ್ಮ. ಬಟ್ ಈ ಸಂದರ್ಭದಲ್ಲಿ ಅದು ಅರ್ಥ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಅವನು ಎಲ್ಲವುಗಳಾಗಿ ಬದಲಾದ. ಹೌ ಕ್ಯಾನ್ ಇಟ್ ಬಿ ಎ ಕಾರುಣ್ಯ? ಥಿಂಕ್ ನಾವು ಸಾಕಷ್ಟು ಈ ವಿಚಾರವನ್ನು ನಾವು ಚಿಂತನೆ ಮಾಡಿದ್ರೆ ಗೊತ್ತಾಗುತ್ತೆ. ದಟ್ ಈಸ್ ವೈ ಹಿ ಇಸ್ ಕಾಲ್ಡ್ ದಿ ಕಾರುಣ್ಯ. ಯಾಕೆಂತಂದ್ರೆ ಎಲ್ಲವುಗಳಾಗಿ ಬದಲಾಗಬೇಕು ಅಂತಂದರೆ ದಟ್ ರಿಕ್ವೈರ್ಸ್ ಲಿಟಲ್ ಸ್ಟ್ರೆಂತ್. ನಾನು ನಿನ್ನ ಬಗ್ಗೆ ಅನುಕಂಪವನ್ನು ತಾಳಬೇಕು, ಅನುಕಂಪವನ್ನು ಹೊಂದಬೇಕು ಅಂತಂದರೆ ಆಲ್ ಆಫ್ ಎ ಸಡನ್ ಆಗೋದಿಲ್ಲ. ದಟ್ ರಿಕ್ವೈರ್ಸ್ ಸರ್ಟನ್ ಟೈಪ್ ಆಫ್ ಸ್ಟ್ರೆಂತ್. ಆ ಸ್ಟ್ರೆಂತ್ ನನ್ನಲ್ಲಿದ್ದರೆ ದೆನ್ ನನ್ನಿಂದ ಒಂದು ರೀತಿಯ ಒಂದು ಅನುಕಂಪವನ್ನು ನೋಡಬಹುದು. ಇಲ್ಲ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಸೃಷ್ಟಿಯಲ್ಲಿ ಅವನು ಎಲ್ಲವುಗಳಾಗಿ ಬದಲಾಗ್ತಾನೆ. ಹಿ ಮ್ಯಾನಿಫೆಸ್ಟೆಡ್ ಆಸ್ ಎವ್ರಿ ಆಬ್ಜೆಕ್ಟ್ ಇನ್ ದಿಸ್ ಕ್ರಿಯೇಷನ್ ಅಪಾರ್ಟ್ ಫ್ರಮ್ ಕ್ರಿಯೇಷನ್. ಸೊ ಇನ್ಫ್ಯಾಕ್ಟ್ ಅವನು ಎಲ್ಲ ವಸ್ತುಗಳಾಗಿ ಮ್ಯಾನಿಫೆಸ್ಟ್ ಆಗುವ ಮುಂಚೆನೆ he has manifested as space and time. ಸೊ ಅವನು ಹೀಗೆ
ಈ ಎಲ್ಲ ಕಾರಣಗಳಿಂದ ಇಟ್ ಈಸ್ ಪಾಸಿಬಲ್ ಫಾರ್ ದಿ ಪರಮಾತ್ಮ ದಟ್ ಹಿ ಕ್ಯಾನ್ ಬಿ ಎವ್ರಿವೇರ್ ಅಂಡ್ ಹಿ ಈಸ್ ಎವ್ರಿವೇರ್. ಬಿಕಾಸ್ ಹಿ ಈಸ್ ಎವ್ರಿವೇರ್ ಅಂತ ಹೇಳಿದ್ದು ಯಾಕೆ ಅಂತಂದರೆ ಹಿ ಈಸ್ ದಿ ಕಾಸ್ ಆಫ್ ದಿ ಟೈಮ್ ಅಂಡ್ ಸ್ಪೇಸ್ ಆ್ಯಂಡ್ ಹಿ ಈಸ್ ದಿ ಕಾಸ್ ಆಫ್ ಎವ್ರಿ ವಸ್ತು. ಸೊ ಎಲ್ಲ ವಸ್ತುಗಳ ಒಳಗೆ ಹೊರಗೆ ಅವನಿರ್ತಾನೆ ಮತ್ತು ಅವನಿಗೆ ನೋ ಲಿಮಿಟೇಷನ್ಸ್. ಯಾಕೆಂತಂದ್ರೆ ಎಲ್ಲ ಅವನೇ ಎಲ್ಲವನ್ನ ಕ್ರಿಯೇಟ್ ಮಾಡಿರುವಂತಹದ್ದು. ದೇರ್ ಫೋರ್ ಹಿ ಈಸ್ ಎವ್ರಿವೇರ್, ದೇಶತಃ ಅಪರಿಚಿನ್ನಂ. ಅಂಡ್ ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮ ಹಿಂದೆನೂ ಇದ್ದ, ಹಿಂದೆ ಇದ್ದ. ಹಾಗಾದ್ರೆ ಈಗ ಇವನ್ ನೌ ಹಿ ಈಸ್, ಈಗಿದ್ದಾನೆ, ಮುಂದೆ he will be. So he remains forever. So he is kalatah, also aparichinnam, and because he is the material cause of every object, he is in the form of every object itself. Therefore vastutah also he is aparichinnam. ನಾವು ವೇದಾಂತದ ಚರ್ಚೆಯ ಸಂದರ್ಭ ಬಿಟ್ಟು ಮತ್ತೊಂದು ಸಮಯದಲ್ಲಿ ನಾವು ಯಾವುದೋ ಒಂದು ವಸ್ತುವನ್ನು ನೋಡ್ಬಿಟ್ಟು ಅದನ್ನು ಪರಮಾತ್ಮ ಅಂತ ಹೇಳಿದಾಗ ನಾವು ಅದನ್ನು ಒಪ್ಕೊಳ್ಳದೆ ಇರಬಹುದು. ಯಾಕೆಂದರೆ ಆಗೋದಿಲ್ಲ. ನಾವು ಲೌಕಿಕದಲ್ಲಿದ್ದಾಗ ನಮ್ಮ ದೃಷ್ಟಿಕೋನ ಬೇರೆ ಇರುತ್ತೆ, ನಮ್ಮ ಯೋಚನಾ ಲಹರಿಗಳು, ತರಂಗಗಳು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಬಟ್ ವೇದಾಂತ ಅಂತ ಹೇಳಿ ಸತ್ಯವನ್ನು ತಿಳ್ಕೊಳ್ಳುವಂತಹ ಈ ಸಂದರ್ಭದಲ್ಲಿ ಯಾವುದೇ ಒಂದು ವಸ್ತು ಅಂತಂದಾಗ ಆ ವಸ್ತು ಈಸ್ ದಿ ಕಾಸ್ ಆಫ್ ದಟ್ ವಸ್ತು ಈಸ್ ದಿ ಪರಮಾತ್ಮ. ಸೊ ಹೀಗೆ ಈ ಎಲ್ಲ ಕಾರಣಗಳಿಂದ ಪರಮಾತ್ಮ ಅಂತಂದರೆ ಹಿ ಈಸ್ ದಿ ಒನ್ ಹೂ ಈಸ್ ಫ್ರೀ ಫ್ರಮ್ ಆಲ್ ಟೈಪ್ಸ್ ಆಫ್ ಲಿಮಿಟೇಷನ್ಸ್. ಸೊ ಇಂತಹ ಸತ್ಯಗಳು ಅರ್ಥ ಆದಾಗ ಇಟ್ ಗಿವ್ಸ್ ಒಂದು ರೀತಿ ಮನಸ್ಸಿಗೆ ಬಹಳ ಸಮಾಧಾನವನ್ನು ಕೊಡುತ್ತೆ, ಒಂಥರ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ಅದರಿಂದ ವಿಷ್ಣು ಸಹಸ್ರನಾಮ ಅಂತ ಹೇಳಿದಾಗ ಎವ್ರಿ ನಾಮ ಆಫ್ ದಿ ಪರಮಾತ್ಮ, ಎವ್ರಿ ನಾಮ ಆಫ್ ದಿ ವಿಷ್ಣು ಈಸ್ ವರ್ತ್ ಮೆಡಿಟೇಟಿಂಗ್. ಸಂಪೂರ್ಣವಾಗಿ ನಾವು ಪರಮಾತ್ಮನ ಈ ನಾಮ ಮತ್ತು ನಾಮದ ಹಿಂದೆ ಮುಂದೆ ಸುತ್ತ ಇರುವಂತಹ ಈ ಮಹಿಮೆಗಳನ್ನು ನಾವು ಸುಮ್ಮನೆ ಗಮನಿಸ್ತಾ ಹೋದರೆ ದಟ್ ಇಟ್ ಸೆಲ್ಫ್ ಇಸ್ ಎ ಮೆಡಿಟೇಷನ್. ಸೊ ಪರಮಾತ್ಮನ ಪ್ರತಿ ನಾಮದಲ್ಲೂ ಕೂಡ ಇಂತಹ ಮಹಿಮೆಗಳಿರೋದ್ರಿಂದ ಪ್ರತಿ ನಾಮ ಈಸ್ ಲೈಕ್ ಮಹಾವಾಕ್ಯ. ಅದರಿಂದ ಪರಮಾತ್ಮ ಅಂತ ಹೇಳಿದಾಗ ಅಲ್ಲಿ ಅಷ್ಟೊಂದು ಮಹಿಮೆಗಳಿರೋದಕ್ಕೆ ಸಾಧ್ಯ. ಅಂಡ್ ಎಸ್ಪೆಷಲಿ ಪರಮಾತ್ಮ ಅಂತ ಹೇಳಿದಾಗ ಪರಂ ಆತ್ಮ ಅಥವಾ ಪರ ಆತ್ಮ, ದಟ್ ಆತ್ಮ, ದಟ್ ಸೆಲ್ಫ್ ಈಸ್ ವೈ ಇಟ್ ಈಸ್ ವೆರಿ ಗ್ರೇಟ್, ವೈ ಇಟ್ ಈಸ್ ವೆರಿ ಶ್ರೇಷ್ಠ ಈಸ್ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್. ದಟ್ ಈಸ್ ವೈ ಹಿ ಈಸ್ ಪರಮಾತ್ಮ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.